ನಾವು ನಮ್ಮ ಇಡೀ ಭಾರತ ದೇಶವನ್ನು ಕುಂಭಮೇಳದ ನೀರಿನೊಳಗೆ, ಆ ಪವಿತ್ರ ತೀರ್ಥದೊಳಗೆ ಅವರನ್ನು ನಾವು ಮುಳುಗಿಸುವಂತ ಮತ್ತು ಅದರಲ್ಲಿ ಮತ್ತೆ ಲೋಕಾಂತರಗಳನ್ನೆಲ್ಲ, ಆ ಪಾಪಗಳನ್ನೆಲ್ಲ ಕಳೆಯುವಂತ ಒಂದು ಮೌಢ್ಯದ ಸ್ಥಿತಿಯನ್ನ ಸಂಭ್ರಮಿಸುವಂತ ಕಾಲದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು. ನಮ್ಮ ಪ್ರೀತಿಯ ಮತ್ತು ಗೌರವಾನ್ವಿತ ಗುರುಗಳಾದಂಥ ಎಸ್ ಚಂದ್ರಶೇಖರ್ ಸರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಆಧುನಿಕ ಮೈಸೂರು ಈ ಹೆಸರಿನಲ್ಲಿ ರಚನೆ ಮಾಡಿ ಹೊರತಂದಿರುವ ಈ ಪುಸ್ತಕವನ್ನ ನಮ್ಮೆಲ್ಲರ ಹಿರಿಯರು ಮತ್ತು ಕನ್ನಡ ನಾಡು ಕಂಡ ಜನರ ಹಿತದಲ್ಲಿ ಕನ್ವಿಕ್ಷನ್ ಇರುವಂತ ರಾಜಕಾರಣಿಗಳಲ್ಲಿ ತುಂಬಾ ಅಪರೂಪದ ರಾಜಕಾರಣಿಗಳ ಒಬ್ಬರಾಗಿರುವಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು, ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆಲ್ಲ ತುಂಬಾ ಸಂತೋಷವನ್ನು ತಂದಿದೆ. ವೈಯಕ್ತಿಕವಾಗಿ ನಾನು ಪ್ರೊಫೆಸರ್ ಚಂದ್ರಶೇಖರ್ ಅವರು ಈ ಪುಸ್ತಕ ಬರೆದಿದ್ದಕ್ಕೆ ಮತ್ತು ಮಹದೇವಪ್ಪ ಅವರು ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಕ್ಕೆ ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳು ಮತ್ತು ಕೃತಜ್ಞತೆ ಎರಡನ್ನು ಕೂಡ ಆರಂಭದಲ್ಲಿ ತಿಳಿಸ್ತೇನೆ. ನಾನು ಮಾತನಾಡುವ ಮುನ್ನ ಒಂದೆರಡು ಸ್ಪಷ್ಟೀಕರಣಗಳನ್ನು ಕೊಡಬೇಕಾದಂತ ಅನಿವಾರ್ಯತೆಯನ್ನು ನಮ್ಮ ಈ ಪ್ರಕಾಶ್ ಮೂರ್ತಿ ಸೃಷ್ಟಿ ಮಾಡಿದ್ರು ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಇವು ಕೂಡ ಹೀಗೆ ನಮ್ಮಲ್ಲಿ ಈಗ ಏನು ಚರಿತ್ರೆ ಆಗ್ಬೇಕು ಅವು ಚರಿತ್ರೆ ಆಗಲ್ಲ, ಆಮೇಲೆ ಚರಿತ್ರೆ ಆಗಬಾರದ ಸಂಗತಿಗಳೆಲ್ಲ ಚರಿತ್ರೆ ಆಗ್ತಿರುವಂತ ಕಾಲದಲ್ಲಿ ಇವು. ಸೊ ಹಾಗಾಗಿ ಅವರು ಈ ಮಂತ್ರಿಗಳಾಗಿರುವಂತ ಮಹದೇವಪ್ಪ ಅವರನ್ನ ಇದಕ್ಕೆ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಸೂಕ್ತರು ಅಂತ ಹೇಳಿ ಅವರನ್ನು ಆಹ್ವಾನಿಸಿದ ಪ್ರಕರಣ ಇರಲಿ, ಅಥವಾ ಬಾಪೂಜಿ ಹಾಲ್ ಗಾಂಧೀಜಿಯವರು ಬಂದು ಹೋದ ಜಾಗ ಇದು, ಇಲ್ಲಿ ಆ ಪುಸ್ತಕ ಬಿಡುಗಡೆ ಆಗಲಿ ಅಂತ ಅಂದುಕೊಂಡಿದ್ದಾಗ್ಲಿ, ಅದಕ್ಕೆ ಶ್ರೀನಿವಾಸ ನಾಯ್ಕ ಅವರನ್ನ ಕೋರಿದ್ದಾಗ್ಲಿ, ಇವೆಲ್ಲವನ್ನು ನಾನು ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ಅಂತ ಹೇಳ್ತಾ ಈ ಪುಸ್ತಕವನ್ನು ಕೂಡ ಹೀಗೆಲ್ಲ ಮಾಡಿಕೊಟ್ಟಿದ್ರಿಂದ ಋಣಭಾರಕ್ಕಾಗಿ ನೀವೇ ಮಾತಾಡ್ಬೇಕು, ಆದ್ರೆ ನಾನೇ ಕ್ಲೈಮ್ ಮಾಡ್ಕೊಂಡು ಮಾತಾಡ್ತಿದ್ದೀರಿ ಅಂತನ್ನುವಂತ ಒಂದು ಅನುಮಾನ ನನಗೆ ಬಂತು. ಅವರಾಗಿ ಹೇಳಲಿಲ್ಲ, ಅದು ನನಗೆ ಅನುಮಾನ ಬಂತು. ಅದರಿಂದ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಈ ಪುಸ್ತಕವನ್ನು ಕುರಿತು ಮಾತನಾಡಲಿಕ್ಕೆ ನಿಜಕ್ಕೂ ನನಗಿಂತ ಸೂಕ್ತರು, ಅರ್ಹರು ಆಗುವಂತ ಅನೇಕ ಜನ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ಆದ್ರೆ ಅವ್ರಿಗೆ ಮತ್ತು ಅಂತವರನ್ನ ಕೆಲವರನ್ನು ಕೂಡ ನಾವು ಇತಿಹಾಸವನ್ನೇ ಅಥಾರಿಟೇಟಿವ್ ಆಗಿ ಅಧ್ಯಯನ ಮಾಡಿ ಮಾತನಾಡಬಲ್ಲಂತವ್ರನ್ನು ಕೂಡ ವಿದ್ವಾಂಸರಿಂದ ಕೆಲವರನ್ನ ಸಂಪರ್ಕಿಸಿದ್ವಿ. ಆದರೆ ಅವರು ಅವರ ಕಾಲದ ಸಮಯದ ಅಭಾವಗಳಿಂದಾಗಿ ಅವರು ಬರಕ್ಕಾಗಲಿಲ್ಲ. ಮತ್ತು ನನಗೆ ನಾಲ್ವಡಿಯವರನ್ನ ಬಗ್ಗೆ ಎಷ್ಟು ಗೌರವ ಪ್ರೀತಿ ಇದೆಯೋ ನಮ್ಮ ಚಂದ್ರಶೇಖರ್ ಸರ್ ಅವ್ರಿಗೂ ಕೂಡ ಅಷ್ಟೇ ಪ್ರೀತಿ ಗೌರವ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಾನು JR ಅವರ ಶಿಷ್ಯನಾಗಿದ್ದು ಅದಕ್ಕೆ ಮುಖ್ಯವಾದ ಕಾರಣ. ನ್ಯಾಷನಲ್ ಕಾಲೇಜಲ್ಲಿ ನಾವು BA ಓದಕ್ಕೆ ಬಂದ ಕಾಲದಿಂದಲೇ JR ಅವರ ಜೊತೆಗೆ ಚಂದ್ರಶೇಖರ್ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಅವರೆಲ್ಲ ನಿರಂತರವಾಗಿ ಒಡನಾಟದಲ್ಲಿ ಇದ್ದು, ಆಗ ನಾವು BA ವಿದ್ಯಾರ್ಥಿಗಳಾಗಿದ್ದಾಗಲೇ ಅವರು ನಮಗೆ ಪರಿಚಯ ಆಗಿದ್ದು. ಮತ್ತು ಆ ಚರ್ಚೆಗಳಿಗೆಲ್ಲ ಅವರು ನಡೆಸ್ತಾ ಇದ್ದಂತ ಜನಪರ ಹೋರಾಟಗಳ ಚರ್ಚೆಗಳಿಗೆ ಮತ್ತು ಅಧ್ಯಾಪಕ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕವಾದ ಚರ್ಚೆಗಳಿಗೆ ಆ ಸಂದರ್ಭಗಳಲ್ಲೆಲ್ಲ ನಾವು ನನ್ನ ವಿದ್ಯಾರ್ಥಿಗಳಾದರೂ ಕೂಡ ನಮ್ಮನ್ನ ಅದರಲ್ಲಿ ಭಾಗಿ ಮಾಡ್ಕೊತಾ ಇದ್ದರು. ಆ ದಿನಗಳಿಂದಲೂ ಕೂಡ ನನಗೆ ಚಂದ್ರಶೇಖರ್ ಸರ್ ಅವರು ನನಗೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಹೇಳದೇ ಇದ್ರು ಕೂಡ ನಮ್ಮ ತಿಳುವಳಿಕೆಯನ್ನ ಬೆಳೆಸಿದ ಪ್ರಾತಸ್ಮರಣೀಯ ಗುರುಗಳಲ್ಲಿ ಅವರು ಒಬ್ಬರಾಗಿರೋದ್ರಿಂದ ಅವರು ಬರೆದ ಈ ಪುಸ್ತಕವನ್ನ ನಾವು ತುಂಬಾ ಅರ್ಥಪೂರ್ಣವಾಗಿ ಬಿಡುಗಡೆ ಮಾಡಬೇಕು ಮತ್ತು ನಾವೆಲ್ಲ ಅದನ್ನ ಕುರಿತು ಯೋಚಿಸಬೇಕು ಅನ್ನೋದು ನನ್ನ ಒಳ ಆಸೆಯಾಗಿತ್ತು. ಆ ಕಾರಣಕ್ಕಾಗಿ ನಾನು ಈ ರೀತಿಯಾದಂತ ಒಂದು ಆಸ್ತಿಯನ್ನು ನಾನು ವಹಿಸಿದೆ. ನನಗೇನದು ಅಪರಾಧ ಅನಿಸ್ತಿಲ್ಲ. ಯಾಕೆಂದ್ರೆ ಇವತ್ತು ಮನುಷ್ಯ ಸಂಬಂಧಗಳೇ ಅತ್ಯಂತ ತುಂಬಾ ಯಾವುದು ನಿಜ ಮತ್ತು ಯಾವುದು ಸುಳ್ಳು, ಸಟೆ ತಿಟೆ ಅಂತ ಎರಡು ಪದ ನಾವು ಸಾಹಿತ್ಯ ವಿದ್ಯಾರ್ಥಿಗಳು ಬಳಸ್ತಾ ಇರ್ತೀವಿ. ಅವುಗಳಲ್ಲಿ ನಿಜ ಯಾವುದು ಮತ್ತು ಸುಳ್ಳು ಯಾವುದು ಅಂತನ್ನ ಅದರ ಮಧ್ಯದಿರುವ ಗೆರೆಯನ್ನ ಅಳಿಸಿ ಹಾಕುವಂತ ಸ್ಥಿತಿಯೊಳಗೆ ನಾವಿದ್ದೇವೆ. ಮತ್ತು ಇವತ್ತು ಚರಿತ್ರೆಯಲ್ಲಂತೂ ಈಗ ರೂಪುಗೊಳ್ಳುತ್ತಾ ಇರುವ ಚರಿತ್ರೆ ಹೆಸರಿನಲ್ಲಿ ಬರ್ತಿರುವಂತಹ ಬರಹಗಳೊಳಗೆ ಈ ಗೆರೆಯಂತೂ ಸಂಪೂರ್ಣವಾಗಿ ಅಳಿಸಾಕಿದೆ. ಮತ್ತು ಕೇಂದ್ರ ಸರ್ಕಾರ ಅಳಿಸುವುದಕ್ಕೆ ಅದು ತನ್ನ ಮುದ್ರೆಯನ್ನು ಒತ್ತಿದೆ.
ಕೇಂದ್ರ ಸರ್ಕಾರವೇ ಈಗ ಹೇಗೆ ನಡೆಸಿ ಅಂತ ಹೇಳ್ತಾ ಇದೆ. ಎಷ್ಟು ವೈರುಧ್ಯದ ಕಾಲದಲ್ಲಿ ನಾವು ನಿಂತು ಮಾತಾಡ್ತಿದೀವಿ ಇವತ್ತು ಅಂತಂದ್ರೆ, ನಾಲ್ವಡಿಯವರು 150 ವರ್ಷಗಳ ಸುಮಾರು 150 ವರ್ಷಗಳ ಹಿಂದೆ ಅಂದಿನ ಮೈಸೂರನ್ನ ಒಂದು ವೈಜ್ಞಾನಿಕವಾದ, ಪ್ರಗತಿಪರವಾದ, ಆಲೋಚನಾ ಪರವಾಗಿರುವಂತ ಒಂದು ರಾಜ್ಯವನ್ನಾಗಿ ರೂಪಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ, ಇವತ್ತು 21ನೇ ಶತಮಾನದ ಈ ಗಳಿಗೆಯಲ್ಲಿ ನಾವು ನಮ್ಮ ಇಡೀ ಭಾರತ ದೇಶವನ್ನು ಕುಂಭಮೇಳದ ನೀರಿನೊಳಗೆ, ಆ ಪವಿತ್ರ ತೀರ್ಥದೊಳಗೆ ಅದನ್ನು ನಾವು ಮುಳುಗಿಸುವಂತ ಮತ್ತು ಅದರಲ್ಲಿ ಮತ್ತೆ ಲೋಕಾಂತರಗಳನ್ನೆಲ್ಲ, ಆ ಪಾಪಗಳನ್ನೆಲ್ಲ ಕಳೆಯುವಂತ ಒಂದು ಮೌಢ್ಯದ ಸ್ಥಿತಿಗಳನ್ನ ಸಂಭ್ರಮಿಸುವಂತ ಕಾಲದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು. ಇವೆರಡು ಪರಸ್ಪರ ಯಾಕೋ ನನಗೆ ತುಂಬಾ ಮನಸ್ಸಿಗೆ ಎಂಥ ಒಂದು ಸ್ಥಿತಿಗಳನ್ನ ನಾವು ತಲುಪಿದ್ದೇವೆ. 150 ವರ್ಷಗಳಲ್ಲಿ ನಾವು ಬೆಟ್ಟ ಎತ್ತರಕ್ಕೇರಿದ್ದೇವೆ ಅಂತ ಹೇರ್ತಾ ಎಲ್ಲೋಗಿ ತಲುಪಿದ್ದೇವೆ ಅಂತ. ಒಂದು, ನಾನು ಸಾಹಿತ್ಯ ವಿದ್ಯಾರ್ಥಿ ಆದ್ರಿಂದ ಚರಿತ್ರೆಕಾರರ ಹಾಗೆ ನಾನು ಮಾತನಾಡಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಗಾಗ ಸ್ವಲ್ಪ ಮೆಟಫರ್ಸ್ನ ಆಗಾಗ ಮತ್ತು ರೂಪಕಗಳನ್ನು ಬಳಸ್ತೇನೆ. ಅದು ಒಂದು ಕವಿತೆಯಲ್ಲಿ ಒಂದು ಸಾಲಿದೆ, ಅಂದ್ರೆ ಎತ್ತರವನ್ನ ಏರಿ ತಲುಪಿದ್ದು ಪಾತಾಳ ಅಂತ. ಅವರು ಇವತ್ತು ನಾವು ಆ ತರ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ಅಂತ ತಿಳ್ಕೊಂಡಿದ್ವಿ. ಪ್ರಗತಿ, ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಆಧುನಿಕ ಕಾಲದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತಿದೆ ಜಗತ್ತಲ್ಲಿ ಅಂತ. ಆದ್ರೆ ನಾವು ಹಾಗೆ ಏರ್ತಾ ಯಾವ ಸ್ಥಿತಿಯನ್ನು ಬಂದು ತಲುಪಿದ್ದೇವೆ ಅನ್ನೋದಕ್ಕೆ ಇವತ್ತು ನಮ್ಮ ಭಾರತ ದೇಶ ಅನುಭವಿಸ್ತಿರುವಂತ ಒಂದು ಸ್ಥಿತಿಯನ್ನು ಕಂಡ್ರೆ, ಅದು ನಾವು ಏರಿದ್ದು ಎತ್ತರದ ಶಿಖರವೋ ಅಥವಾ ಏರುತ್ತೇವೆ ಎಂಬ ಆ ಭ್ರಮೆಯೊಳಗೆ ನಾವು ಪಾತಾಳಕ್ಕಿಳಿದಿವೋ ಅಂತ ಅನುಮಾನ ಬರುತ್ತೆ ಅಂತನ್ನೋದು ನನ್ನ ಖಚಿತವಾದ ನಂಬಿಕೆ. ಗೆಳೆಯರೆ, ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ಶುದ್ಧಾಂಗವಾಗಿ ಇತಿಹಾಸದ ಒಬ್ಬ ವಿದ್ಯಾರ್ಥಿ, ಅಧ್ಯಾಪಕರು ಮತ್ತು ಸಂಶೋಧಕರು. ಈ ಚರಿತ್ರೆಕಾರರಿಗೆ, ಸಾಹಿತ್ಯ ಚರಿತ್ರೆಕಾರರಲ್ಲ, ಚರಿತ್ರೆಕಾರರಿಗೆ ಇರಬೇಕಾಗಿರುವಂತ ಮುಖ್ಯವಾದ ಒಂದು ಲಕ್ಷಣ ಏನು ಅಂತಂದ್ರೆ, ಗುಣವಾಚಕಗಳಿಲ್ಲದೆ ಬರೆಯುವಂತ ಒಂದು ಬರವಣಿಗೆಯ ಕೌಶಲ್ಯ. ಗುಣವಾಚಕಗಳದೆಲ್ಲ ಈ ನಮ್ಮ ಸಾಹಿತ್ಯಗಳ ಡಿಪಾರ್ಟ್ಮೆಂಟ್ ಗುಣವಾಚಕಗಳನ್ನ ಬರೀದೇ ಇದ್ರೆ, ಗುಣವಾಚಕ ಬಳಸದೆ ಮಾತಾಡಿ ಅಂತ ಹೇಳಿದ್ರೆ ಸಾಹಿತ್ಯಗಳು ಮಾತಾಡಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯನ್ನು ತಲುಪಿದೆ. ಸೊ ಹಾಗಾಗಿ ಗುಣವಾಚಕಗಳೇ ಇಲ್ಲದೆ ಯಾವುದಾದ್ರೂ ಒಂದು ಬರಹವನ್ನು ನಿರೂಪಣೆ ಮಾಡಬೇಕು ಅಂತಂದ್ರೆ, ಅದಕ್ಕೆ ಅವರು ಚರಿತ್ರೆಯನ್ನ ಅರ್ಥ ಮಾಡಿಕೊಂಡು ಚರಿತ್ರೆಯನ್ನು ಸರಿಯಾದ ರೀತಿಯಲ್ಲಿ ನಿರೂಪಿಸುವವರು ಮಾತ್ರ ಬರೆಯೋದಿಕ್ಕೆ ಸಾಧ್ಯ. ನಾನು ಇಡೀ ಪುಸ್ತಕವನ್ನ ಗಮನಿಸ್ತಾ ಇದ್ದೆ. ಈ 365 ಪೇಜ್ಗಳಲ್ಲಿ ಎಲ್ಲೂ ಕೂಡ ಅದನ್ನ ಯಾವುದೇ ಒಂದು ಸ್ಟೇಟ್ಮೆಂಟ್ ಅದನ್ನ ಮೌಲ್ಯೀಕರಿಸುವ, ಅದಕ್ಕೆ ಒಂದು ಗುಣವನ್ನು ಆರೋಪಿಸುವಂತ ಒಂದೇ ಒಂದು ಸಾಲನ್ನು ಕೂಡ ನಾನು ಈ ಪುಸ್ತಕದಲ್ಲಿ ಕಾಣಲಿಲ್ಲ. ಇದು ಈ ಪುಸ್ತಕದ ದೊಡ್ಡ ಹೆಗ್ಗಳಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾದೇವಪ್ಪನವರು ಕೂಡ ನಾನು ಅದನ್ನೇ ಮಾತನ್ನ ಹೇಳಿದೆ. ಇವತ್ತು ಮಾದೇವಪ್ಪನವರ ಅನೇಕ ರಾಜಕೀಯ ಭಾಷಣಗಳನ್ನು ನಾನು ಕೇಳಿದ್ದೇನೆ. ಆ ರಾಜಕೀಯ ಭಾಷಣಗಳಲ್ಲಿ ಅವರು ಬಳಸುವಂತ ಭಾಷೆ ಮತ್ತು ಅವರು ಜನರ ಜೊತೆ ಮಾತನಾಡುವುದಕ್ಕೆ ಬಳಸುವಂತ ಭಾಷೆ ಸಂಪೂರ್ಣವಾಗಿ ಒಬ್ಬ ರಾಜಕಾರಣಿ ಬಳಸುವಂತ ಭಾಷೆ ಬಳಸ್ತಾರೆ. ಅದು ಅನಿವಾರ್ಯ ಅವರಿಗೆ ರಾಜಕಾರಣದಲ್ಲಿ ಇರೋದ್ರಿಂದ. ಆದ್ರೆ ಇವತ್ತು ಅವರು ಬಳಸಿದ್ದ ಭಾಷೆಯಲ್ಲಿ ಈ ರಾಜಕಾರಣಿಯ ಭಾಷೆಯನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಇನ್ನೊಂದು ಅವರು ಒಂದು ಅಕಾಡೆಮಿಕ್ ಆಗಿರುವಂತ ಒಂದು ಭಾಷೆಯನ್ನ ಅವರು ಬಳಸಿದರು. ರಾಜಕಾರಣಿಗಳಿಗೆ ಹೀಗೂ ಮಾತನಾಡೋದಕ್ಕೆ ಬರುತ್ತಾ ಅಂತ ನನಗೆ ಅದನ್ನ ಕೇಳ್ತಿರುವಾಗ ಆಶ್ಚರ್ಯವಾಯಿತು. ಅದಕ್ಕೆ ನಾನು ಹೇಳಿದೆ, ಏನ್ ಸರ್ ನೀವು ಒಂದು ಸ್ವಿಚ್ ಇಟ್ಕೊಂಡಿದ್ದೀರಲ್ಲ, ರಾಜಕಾರಣಿ ಭಾಷೆನ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಾತಾಡ್ಬಿಟ್ರಲ್ಲ ಅಂತ ನಾನು ಕೇಳಿದೆ. ಯಾಕೆಂತಂದ್ರೆ ಅಲ್ಲಿ ಅವರಿಗೆ ಸತ್ಯ ಅಂತ ಗೊತ್ತಿದ್ರು ಕೂಡ ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ರಾಜಕಾರಣಿಗಳು ಇವತ್ತು ಅನೇಕ ಸುಳ್ಳುಗಳನ್ನು ಹೇಳಬೇಕಾಗ್ತಿರುತ್ತೆ. ಮತ್ತು ಸುಳ್ಳು ಅಂತ ಅವ್ರಿಗೆ ಗೊತ್ತಿದ್ದಾಗ ಕೂಡ ಅದನ್ನ ನಿಜ ಅಂತ ಅವ್ರು ನಂಬೇಕಾಗಿರುತ್ತೆ. ಅವ್ರ ಹತ್ರ ಬಂದು ಹೇಳ್ತಿರ್ತಾರೆ, ಸರ್ ನೀವು ಅಂತ ಅದ್ಭುತವನ್ನ ಸಾಧಿಸಿದ್ರಿ ಅಂತ. ಅವರಿಗೆ ಗೊತ್ತಿರುತ್ತೆ ಇವ್ನು ಹೇಳ್ತಿರೋದು ಸುಳ್ಳು ಅಂತ. ಆದ್ರೂ ಇವ್ರು ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳೋಂಗಿಲ್ಲ. ಮತ್ತು ಅವ್ರಿಗೆ ಹೇಳ್ತಿರುವಾಗ ಅವ್ರಿಗೆ ಕೇಳಿದಂತೆ ಇವರು ಕೂಡ ಮೆಚ್ಚಿದ ಹಾಗೆ ನಟಿಸಬೇಕಾದಂತ ಮತ್ತು ಸಂತೋಷ ಪಡು. ಹೋದ್ಮೇಲೆ ಅವರು ಇದನ್ನ ನಂಬೋದಿಲ್ಲ ಮತ್ತು ಕೇಳಿದಾಗ ಇವರೂ ನಂಬೋದಿಲ್ಲ. ಪರಸ್ಪರ ಇಬ್ಬರೂ ನಂಬದೇ ಇರುವಂತ ಸ್ಥಿತಿ ಒಳಗೆ ಇವತ್ತು ನಮ್ಮ ದೇಶದ ರಾಜಕಾರಣ ನಡೀತಾ ಇದೆಯಲ್ಲ, ಇದಕ್ಕಿಂತ ದೌರ್ಭಾಗ್ಯದ ಸ್ಥಿತಿ ಒಂದು ನಾವು ತಲುಪೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂಥವರ ಮಧ್ಯೆ ನಮ್ಮ ಎಸ್ ಸಿ ಮಾದೇವಪ್ಪನಂತವರು ಅಪರೂಪಕ್ಕೆ ಸಿಕ್ಕರೆ ನಮಗೆ ಹಾಗಾಗಿ ಈ ಮರಳುಗಾಡಿನಲ್ಲಿ ಇನ್ನೂ ಅಲ್ಲಿ ಒಂದಷ್ಟು OSS ತರದ ಜಲ ಇದೆ ಅನ್ನುವಂತ ನಂಬಿಕೆಯನ್ನ
ಉಂಟು ಮಾಡುವ ಹಾಗೆ ಅವರು ಇವತ್ತು ಮಾತನಾಡಿ. ಈ ಮಾತು ನಾನಾಗ್ಲೇ ಹೇಳಿದ್ದೀನಿ, ನಾನು ಚರಿತ್ರೆ ವಿದ್ಯಾರ್ಥಿ ಅಲ್ಲದೆ ಇರೋದ್ರಿಂದ ಈ ಮಟ್ಟಿಗಿನ ಹೋಲಿಕೆಯನ್ನ ಗುಣಕ್ಕೆ ಮತ್ತರವಿಲ್ಲದೆ ಹಾಡಲೇಬೇಕಾದಂತ ಅನಿವಾರ್ಯ ಇತ್ತು. ಆ ಕಾರಣಕ್ಕೆ ಹೇಳಿದ್ದೀನಿ. ಅವ್ರ ಮಾತುಗಳನ್ನು ನೀವು ಕೇಳಿದ್ರಿಂದ ನೀವು ಕೂಡ ನಾನು ಹೇಳಿದ ಮಾತನ್ನ ನಿಜ ಅಂತ ಒಪ್ತೀನಿ. ಸ್ನೇಹಿತರೆ, ಈ ಚಂದ್ರಶೇಖರ್ ಸರ್ ಅವರ ಈ ಬರವಣಿಗೆಯಲ್ಲಿ 3 ಬಗೆಯಾದಂತ ವಿನ್ಯಾಸಗಳಿದೆ ಅಂತ ನಾನು ಗಮನಿಸಿದೆ. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಕೇಂದ್ರವಾಗಿ ಇಟ್ಕೊಂಡು 9 ಅಧ್ಯಾಯಗಳುಳ್ಳ ಈ ಪುಸ್ತಕವನ್ನು ರೂಪಿಸಿದ್ದಾರೆ. ಅದು 360 ಪುಟಗಳಲ್ಲಿ ವಿಸ್ತಾರಗೊಂಡಿದೆ. ಮತ್ತು ಅವರು ಲಭ್ಯವಿರುವ ಎಲ್ಲ ಪುಸ್ತಕಗಳನ್ನ ಮೈಸೂರು ಸಂಸ್ಥಾನದ ಬಗ್ಗೆ, ಬ್ರಿಟಿಷರು, ಹೊರದೇಶದವರು, ನಮ್ಮ ಕನ್ನಡದಲ್ಲಿ ಬರೆದವರು, ಇಂಗ್ಲಿಷ್ ನಲ್ಲಿ ಬರೆದವರು, ಸರ್ಕಾರದ ಗೆಜೆಟಿಯರ್ಗಳು ಮತ್ತು ಅಂದಿನ ಕಾಲಕ್ಕೆ ಆಡಳಿತ ನಡೆಸಿದ ಮಿರ್ಜಾ ಇಸ್ಮಾಯಿಲ್ ಅವರ ಬರಹಗಳು, ನಮ್ಮ ವಿಶ್ವೇಶ್ವರಯ್ಯನವರ ಬರಹಗಳು, ಇವರೆಲ್ಲರ ಕಾಂತರಾಜ ಅರಸ್ ಅವರ ರೆಫರೆನ್ಸ್ ಬರಹಗಳು, ಇಂಥವೆಲ್ಲವನ್ನೂ ಕೂಡ ಅವರು ಕಲೆ ಹಾಕಿಕೊಂಡು ಈ ಒಂದು ಬೃಹತ್ ಆದಂತ ಒಂದು ಪುಸ್ತಕವನ್ನ ಅವರು ರೂಪಿಸಿಕೊಟ್ಟಿದ್ದಾರೆ. ಒಬ್ಬ ಚರಿತ್ರೆಕಾರನಿಗೆ ಇರಬೇಕಾಗಿರುವಂತ ಅತೀವವಾದಂತ ಶ್ರದ್ಧೆ ಈ ಆಕರಗಳನ್ನ ಸಂಗ್ರಹಿಸಿಕೊಳ್ಳುವಲ್ಲಿ ಅದು ತೀರ್ಮಾನವಾಗುತ್ತೆ. ನೀವು ಎಂತಹ ಆಕರಗಳನ್ನ ಸಂಗ್ರಹಿಸಿಕೊಳ್ತೀರಿ ಮತ್ತು ಆ ಆಕರಗಳನ್ನ ಹೇಗೆ ವಿಶ್ಲೇಷಿಸುತ್ತೀರಿ ಅನ್ನೋದೇ ನಿಜವಾದ ಚರಿತ್ರೆಯ ಅದಕ್ಕಿರುವಂತ ಒಂದು ತಾಕತ್ತು ಮತ್ತು ಅದರ ಆಳ ಮತ್ತು ಗುಣವನ್ನ ಆ ಬರವಣಿಗೆ ಅದನ್ನ ನಿರ್ಣಯ ಮಾಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂತಹ ಲಕ್ಷಣಗಳು ಈ ಬರಹಕ್ಕೆ ಖಂಡಿತವಾಗಿಯೂ ಇದೆ. ಆದ್ರಿಂದ ಇದೊಂದು ಅಪರೂಪದ, ಈಗಿನ ಕಾಲದ ಅಪರೂಪದ, ನಮ್ಮ ಕಾಲದ ಪುಸ್ತಕ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಈಗ ಚರಿತ್ರೆಯ ರಚನೆ ನಮ್ಮ ಸಂದರ್ಭದೊಳಗೆ ಸಾಹಿತ್ಯದ ಸ್ವರೂಪಕ್ಕೆ ತಿರುಗ್ತಾ ಇದೆ. ಸಾಹಿತ್ಯ ಚರಿತ್ರೆಯನ್ನ ಸಾಹಿತ್ಯದಂತೆ ಬರೆಯುವುದು ಮತ್ತು ಸಾಹಿತ್ಯವನ್ನ ಚರಿತ್ರೆಯಂತೆ ಮಾಡುವುದು. ಅನೇಕ ಜನ ನಮ್ಮ ಸಾಹಿತಿಗಳು ಇತ್ತೀಚೆಗೆ ನೋಡ್ತಿರ್ಬೋದು, ಅವರು ಚರಿತ್ರೆಯನ್ನ ನಾವು ಚರಿತ್ರೆ ಬರೆಯೋದಕ್ಕೆ ಹೊರಟಿದ್ದಾರೆ. ಆ ಚರಿತ್ರೆ ಅದು ಟಿಪ್ಪು ಸುಲ್ತಾನನ ಕುರಿತಾದಂತಹ ಚರಿತ್ರೆ ಅಥವಾ ಅದು ವಿಜಯನಗರದ ಅರಸರನ್ನ ಕುರಿತಾದಂತ ಚರಿತ್ರೆ. ಸಾಮಾನ್ಯವಾಗಿ ಅದು ಇಲ್ಲಿವರೆಗೆ ನಾವು ಕಳೆದ 200 ವರ್ಷಗಳ ವೈಚಾರಿಕ ವಿದ್ವತ್ ಜಗತ್ತು ಯಾವುದನ್ನ ನಮಗೆ ಇದು ನಡೆದ ಚರಿತ್ರೆ, ಇದು ವಿಕಾಸಗೊಂಡ ಚರಿತ್ರೆ ಅಂತ ಸಾಕ್ಷ್ಯಾಧಾರಗಳ ಮೂಲಕ ಈವರೆಗೆ ನಂಬಿಸಿ ತಿಳಿಸಿತ್ತೋ ಅಂತಹ ಪಠ್ಯಗಳ ಮೇಲೆ, ಅಂತಹ ತಿಳುವಳಿಕೆಗಳ ಮೇಲೆ ಅನುಮಾನ ಹುಟ್ಟುವಂತ ಒಂದು ಚರಿತ್ರೆಯನ್ನ ಇವತ್ತು ನಾವು ನಿರ್ಮಾಣ ಮಾಡ್ತಾ ಇದ್ವಿ. ಮತ್ತು ಅದನ್ನ ಚರಿತ್ರೆಕಾರರಿಗಿಂತ ಹೆಚ್ಚಾಗಿ ನಮ್ಮ ಸಾಹಿತ್ಯ ವರ್ಗದವರು ಮಾಡ್ತಾ ಇದ್ದಾರೆ ಕೆಲಸವನ್ನು. ಮತ್ತು ಇದಕ್ಕೆ ಸಾಕಷ್ಟು ಜನಬೆಂಬಲವೂ ಕೂಡ ಇದೆ ಮತ್ತು ದೃಶ್ಯ ಮಾಧ್ಯಮಗಳ ಬೆಂಬಲವೂ ಇದೆ. ಇವೆಲ್ಲವೂ ಕೂಡ ದೃಶ್ಯ ಮಾಧ್ಯಮಗಳು ಇರಬಹುದು, ಸರ್ಕಾರ ಇರಬಹುದು, ಅಥವಾ ಈಗಿನ ನಮ್ಮ ಸಾಂಸ್ಕೃತಿಕ ರಾಜಕಾರಣದ ಸಂದರ್ಭ ಇರಬಹುದು. ಇವೆಲ್ಲವೂ ಕೂಡ ನಿಜಾರ್ಥದಲ್ಲಿ ಚರಿತ್ರೆಯ ರಚನೆಯನ್ನ ಸಂಪೂರ್ಣವಾಗಿ ಅವು ಛಿದ್ರಗೊಳಿಸುತ್ತಿರುವಂತ ನೆಲೆಯಲ್ಲಿದೆ. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯು ಕೂಡ ಅದರ ಪರಿಣಾಮವನ್ನು ಎದುರಿಸ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಂಥ ಸಂದರ್ಭದೊಳಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಆಧುನಿಕ ಮೈಸೂರು ಎನ್ನುವಂತ ಒಂದು ಪುಸ್ತಕವನ್ನ ಬರೆಯುವಾಗ ಚಂದ್ರಶೇಖರ್ ಅವರು ಅನುಸರಿಸಿರುವಂತ ಮಾರ್ಗ ಯಾವುದು ಅಂತಂದ್ರೆ, ಇದರೊಳಗೆ ಹಾಗೆ ಬರೀತಾ ಇದಕ್ಕೆ ಇವರು ಬರೆಯುವ ಕನ್ನಡ, ನಾನು ಮೇಷ್ಟ್ರ ಪುಸ್ತಕಗಳನ್ನ, ಹಲವು ಪುಸ್ತಕಗಳನ್ನ, ಹಿಂದಿನ ಪುಸ್ತಕಗಳನ್ನು ಓದಿದ್ದೇನೆ. ಆ ಪುಸ್ತಕಗಳಲ್ಲಿ ಇದ್ದ ವಿಷಯಗಳನ್ನ ಮಂಡಿಸುವ, ನಿರೂಪಿಸುವ ಸಂಕೀರ್ಣತೆಗೆ ಹೋಲಿಸಿದರೆ ಈ ಪುಸ್ತಕದಲ್ಲಿ ಅತ್ಯಂತ ಸರಾಗವಾದ ಸರಳ ಕನ್ನಡವನ್ನ ಅವರು ಬಳಸಿದ್ದಾರೆ. ಸಾಮಾನ್ಯವಾಗಿ ಅತ್ಯಂತ ಸರಳವಾದ ಮತ್ತು ಸರಾಗವಾಗಿ ಅರ್ಥವಾಗುವಂತ ಕನ್ನಡವನ್ನ ಉದಾಹರಣೆಯಾಗಿ ನಾವೆಲ್ಲ ಮಾಸ್ತಿ ವೆಂಕಟೇಶ್ ಅವರ ಬರಹಗಳಿಗೆ ಹೇಳ್ತಾ ಇರ್ತಾರೆ. ಅವರು ಬಳಸುವಂತ ಕನ್ನಡದ ಭಾಷೆಯ ಒಳಗೆ ಎಷ್ಟು ಸುಲಭತೆ ಇರುತ್ತೆ, ಅದು ವಚನಕಾರರ ಮಾತಾಡಿದ್ರೆ ಸಲಿಲವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ವಿಶೇಷವಾಗಿ ಕನ್ನಡವನ್ನು ಓದಕ್ಕೆ ತಕ್ಷಣನೇ ಇದರಲ್ಲಿ ನಿಮಗೆ ಮನಸ್ಸನ್ನು ಆಕರ್ಷಿಸುವುದು ಅತ್ಯಂತ ಸಂಕೀರ್ಣವಾದ ಸಂಗತಿಗಳು ಅವರು ವಿವರಿಸ್ತಾ ಇರುತ್ತೆ. ಮತ್ತು ಅದನ್ನ ಅಲ್ಲಿ ಅವರು ಪ್ರಸ್ತಾಪಿಸುತ್ತಿರುವಂತಹ ಸಂಗತಿಗಳೆಲ್ಲವೂ ಕೂಡ ವಸಾಹತು ಆಡಳಿತ ಮತ್ತು ಬ್ರಿಟಿಷ್ ಹುನ್ನಾರಗಳೊಳಗೆ ಇದ್ದಂತಹ ಅಜೆಂಡಾಗಳು ಮತ್ತು ಅವು ಇಲ್ಲಿನ ದೇಶೀಯ ಸಂಸ್ಥಾನಗಳು ಎದುರಿಸ್ತಾ ಇದ್ದಂತಹ ಸಂಕಷ್ಟಗಳು ಮತ್ತು ಅವುಗಳನ್ನ ಜನರ ಜೊತೆಗೆ ಈ ಆಡಳಿತವನ್ನ ನಡೆಸಲೇಬೇಕಾಗಿರುವಂತ ಅನಿವಾರ್ಯತೆಗಳು, ಇವೆಲ್ಲ ತುಂಬಾ ಸಂಕೀರ್ಣವಾದಂತಹ ಒಂದು ಸನ್ನಿವೇಶ ಆಗಿದೆ. ಅಂಥದನ್ನ ಹೇಳೋದಕ್ಕೆ
ಪ್ರೊಫೆಸರ್ ಅವರು ಬಹಳ ಸರಳವಾದ ಮಾರ್ಗವನ್ನು ಅನುಸರಿಸಿದ್ದಾರೆ. ಹಾಗಾಗಿ ಈ ಬರಹದ ಮುಖ್ಯವಾದ ನೋಡಿದ ತಕ್ಷಣವೇ ಓದೋಕೆ ನಾವು ಪ್ರಾರಂಭಿಸಿದ ತಕ್ಷಣವೇ ನಮ್ಮ ಮನಸ್ಸನ್ನು ಸೆಳೆಯುವುದು ಇಲ್ಲಿ ಬಳಕೆಯಾಗಿರುವಂತ ಸರಳವಾದ ಕನ್ನಡದ ನುಡಿಗಟ್ಟು. ತುಂಬಾ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಸಾಮಾನ್ಯವಾಗಿ ಇತಿಹಾಸ ಮತ್ತು ಚರಿತ್ರೆ, ಅರ್ಥಶಾಸ್ತ್ರ, ಈ ತರ ಮಾನವಿಕ ಶಾಸ್ತ್ರಗಳನ್ನು ಬರೆಯುವ ನಮ್ಮ ಸಂಶೋಧಕರೆಲ್ಲರೂ ಕೂಡ ಹೆಚ್ಚು ಪರಿಕಲ್ಪನಾತ್ಮಕವಾದಂತ ಮಾತುಗಳನ್ನು ಬರೀರಿ ಅಂತಂದಾಗ ಸಂಸ್ಕೃತ ಪದಗಳನ್ನು ಆಶ್ರಯಿಸುವುದು ಅಥವಾ ಇಂಗ್ಲಿಷ್ ಪದಗಳನ್ನ ಆಶ್ರಯಿಸುವಂತ ಕೆಲಸವನ್ನ ಮಾಡೋದು ರೂಢಿಯಲ್ಲಿರುವಂತ ಸಂಗತಿ. ಆದ್ರೆ ಪ್ರೊಫೆಸರ್ ಅವರು ಬಹುಶಃ ಅವರು KVN ಅವರ ಖಾಸ ಗೆಳೆಯರಾಗಿರೋದ್ರಿಂದ ಮತ್ತು ಕುವೆಂಪು ಅವರು ಹಿಂದೆ ಹೇಳ್ತಾ ಇದ್ದ ಮಾರ್ಗ, ನೀವು ಅನುವಾದದಲ್ಲಿ ಸಂಸ್ಕೃತ ಪದಗಳನ್ನು ದಯಮಾಡಿ ಬಳಸದೆ ಸಾಧ್ಯವಾದಷ್ಟು ಮಟ್ಟಿಗೆ ಕನ್ನಡದಲ್ಲಿ ಅದನ್ನು ಹೇಳೋದಕ್ಕೆ ಪ್ರಯತ್ನಿಸಿ, ಸಿಗದೇ ಇದ್ದಾಗ ಇಂಗ್ಲಿಷ್ ಪದವನ್ನೇ ಬಳಸಿ ಅಂತ ಕುವೆಂಪು ಅವರು ಏನು ಹೇಳಿದ್ರು ಆ ಮಾರ್ಗವನ್ನೇ ಅನುಸರಿಸಿ ಪ್ರೊಫೆಸರ್ ಅವರು ಈ ಪುಸ್ತಕವನ್ನ ರೂಪಿಸಿದ್ದಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕುರಿತಾದಂತ ಪುಸ್ತಕ ಅಂತ ಹೆಸರು ಇದ್ರೂ ನನಗೆ ಈ ಪುಸ್ತಕ ಇದು ಮೈಸೂರು ಎಂಬ ಒಂದು ರಾಜ್ಯ ಸುಮಾರು 150 ವರ್ಷಗಳ ಕಾಲ ಅದು ವಸಾಹತು ಆಡಳಿತದ ಒಳಗೆ ಅದು ಹೇಗೆ ಅದು ತನ್ನ ಅಸ್ತಿತ್ವವನ್ನ ಚಹರೆಯನ್ನು ಅಂದ್ರೆ ತನಗೊಂದು ಐಡೆಂಟಿಟಿಯನ್ನು ಕಟ್ಟಿಕೊಳ್ಳೋದಕ್ಕೆ ಅದು ಪ್ರಯತ್ನ ಪಟ್ಟಿತು ಎನ್ನುವುದ ಹೋರಾಟದ ಕಥೆ ಅಂತ ನನಗನ್ನಿಸ್ತಿದೆ. ಇದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಆ ತರದ ಇಡೀ ಮೈಸೂರು ಸಂಸ್ಥಾನ ತನ್ನ ಅಸ್ತಿತ್ವವೊಂದನ್ನ ಪ್ರಕಟಪಡಿಸಿಕೊಳ್ಳೋದಕ್ಕೆ ನಡೆಸಿರುವಂತ 150 ವರ್ಷಗಳ ಹೋರಾಟದ ಕಥೆ. ಆಕ್ಚುಲಿ ಈ ಕಥೆ, ಈ ನಾಲ್ವಡಿಯವರ ಪುಸ್ತಕ ಆರಂಭವಾಗುವುದೇ ಟಿಪ್ಪು ಸುಲ್ತಾನ್ ಮರಣ ನಂತರ 799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ನಂತರ ಮೈಸೂರು ರಾಜ್ಯವನ್ನ ಯಾಕೆ ಅರಮನೆ ಮತ್ತೆ ಮೈಸೂರಿನ ಸಂಸ್ಥಾನಗಳಿಗೆ ಬ್ರಿಟಿಷರು ಹಿಂತಿರುಗಿಸಿದ್ದರು ಎನ್ನುವುದರ ಹಿಂದೆ ಇರುವಂತ ಹುನ್ನಾರದ ಆ ಒಗಟನ್ನ ಬಿಡಿಸುವುದರ ಮೂಲಕ ಈ ಪುಸ್ತಕ ಶುರುವಾಗುತ್ತೆ. ಆಗ ಒಂದು ಒಪ್ಪಂದ ಆಗಿರುತ್ತೆ. ಒಪ್ಪಂದ ಏನು ಅಂತಂದ್ರೆ, ನಿಜಾಮರು, ಹೈದರಾಬಾದಿನ ನಿಜಾಮರಿಗೂ ಮತ್ತು ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ಒಂದು ಒಪ್ಪಂದ ಆಗಿರುತ್ತೆ. ಮೂವರು ಸೇರಿ ಟಿಪ್ಪು ಸುಲ್ತಾನನನ್ನ ಸೋಲಿಸಬೇಕು. ಟಿಪ್ಪು ಸುಲ್ತಾನನ್ನ ಸೊ ಇದು ಯಶಸ್ವಿಯಾದಾಗ, ಒಂದು ವೇಳೆ ಬ್ರಿಟಿಷರು ಏನಾದರೂ ಈ ಮೈಸೂರು ಸಂಸ್ಥಾನವನ್ನ ಅವರು ಕ್ಲೈಮ್ ಮಾಡಿದ್ರೆ, ತಾವೇ ತಮ್ಮ ಆಡಳಿತಕ್ಕೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನಿಸಿದರೆ, ಒಪ್ಪಂದದ ಪ್ರಕಾರ ಈ ಮೈಸೂರು ಸಂಸ್ಥಾನವನ್ನ 3 ಭಾಗಗಳಾಗಿ ಮರಾಠರಿಗೊಂದು ಪಾಲು ಕೊಡಬೇಕಾಗಿತ್ತು, ನಿಜಾಮರಿಗೊಂದು ಪಾಲು ಕೊಡಬೇಕಾಗಿತ್ತು ಮತ್ತು ತಾವೊಂದು ಪಾಲಿಟ್ಕೋಬೇಕಾಗಿತ್ತು. ಆದ್ರೆ ಆ ಇಬ್ಬರಿಗೂ ಹಂಚುವ ಉದ್ದೇಶವಿಲ್ಲದೆ ಇರೋದ್ರಿಂದ ಅವರು ಮೈಸೂರು ಸಂಸ್ಥಾನದ ಬಗ್ಗೆ ತಾವು ಅದನ್ನ ಪುನಶ್ಚೇತನಗೊಳಿಸುವ ಒಂದು ಕಾರ್ಯಕ್ರಮ ಅಂತ ಅದಕ್ಕೊಂದು ಟೈಟಲ್ ಅನ್ನು ಕೊಟ್ಟು ಅದರ ಮತ್ತೆ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ರೂಲಿಂಗ್ ಫ್ಯಾಮಿಲಿಯನ್ನ ಮತ್ತೆ ಅಧಿಕಾರಕ್ಕೆ ತಂದು ಕೂರಿಸೋದ್ರ ಮೂಲಕ ಇವರು ಬ್ರಿಟಿಷರು ತಮ್ಮ ಹುನ್ನಾರವನ್ನ ಜಾರಿಗೆ ತರ್ತಾರೆ. ಅದನ್ನ ನಮಗೆ ತೋರಿಸಿಕೊಡುವುದರ ಮೂಲಕ ಈ ನಾಲ್ವಡಿಯವರ ಈ ಪ್ರಯಾಣ ಶುರುವಾಗುತ್ತೆ. ಮುಂದೆ ಅದು ನಡುವಾಗ ಅವರೇನು ಆ ರೀತಿ ಮೈಸೂರು ಸಂಸ್ಥಾನಕ್ಕೆ ಕೊಡುವಾಗ ರೆಸಿಡೆಂಟ್ ನ ಇಟ್ಟಿದ ಕತೆ ನಿಮಗೆಲ್ಲ ಗೊತ್ತಿದೆ. ಅವರ ಕಣ್ಣಳತೆಯಲ್ಲಿ ಒಂದು 150 ವರ್ಷಗಳ ಕಾಲ ಅಂಡರ್ ದ ಸ್ಕ್ಯಾನರ್, ಒಂದು ಸರ್ವೆಲೆನ್ಸಿನ ಕೆಳಗೆ ಒಂದು ರಾಜ್ಯಭಾರವನ್ನ ಮೈಸೂರು ಸಂಸ್ಥಾನ ನಡೆಸಬೇಕಾಗುತ್ತೆ. ಬಹುಶಃ ಇದಕ್ಕಿಂತ ಅಪಮಾನಕರವಾದ ಮತ್ತು ಇದಕ್ಕಿಂತ ತುಂಬಾ ನಿಜವಾಗಿ ಯೋಚನೆ ಮಾಡಿದ್ರೆ ನೋವಿನ ಸಂಗತಿ ಮತ್ತೊಂದಿಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ನೀವು ಸ್ವತಂತ್ರವಾಗಿ ನಿರ್ಣಯವನ್ನ ಕೈಗೊಳ್ಳುವಂಗಿಲ್ಲ. ನಿಮಗೆ ಬೇಕಾದ ಅಧಿಕಾರಿ ದಿವಾನನ ಅಪಾಯಿಂಟ್ಮೆಂಟ್ ಕೂಡ ಅವರ ಅಪ್ರೂವಲ್ ಇಲ್ಲದೆ ನೀವು ಅದನ್ನ ಮಾಡ್ಕೊಳ್ಳೋಂಗಿಲ್ಲ. ಯೋಜನೆಗಳನ್ನು ನೀವು ಘೋಷಣೆ ಮಾಡೋಂಗಿಲ್ಲ. ಮತ್ತು ಸಾಮ್ರಾಜ್ಯಕ್ಕೆ ಯಾವಾಗಲೂ ಬ್ರಿಟಿಷ್ ಸಾಮ್ರಾಜ್ಯ ಯಾವಾಗ ಅದಕ್ಕೆ ತನಗೆ ಕಷ್ಟ ಬಂದಿದೆ ಅಂತ ಹೇಳುತ್ತೋ ಅವಾಗೆಲ್ಲ ಅದು ಸೈನ್ಯಕ್ಕಾಗಲಿ ಮತ್ತು ಆಡಳಿತಕ್ಕಾಗಲಿ ಅದು ಕೇಳುವ ಎಲ್ಲ ನೆರವುಗಳನ್ನ ಮೈಸೂರು ಸಂಸ್ಥಾನ ಒದಗಿಸಿಕೊಡ್ತಾ ಇದ್ರೆ ಮಾತ್ರ ನೀವು ಮೈಸೂರು ಸಂಸ್ಥಾನಕ್ಕೆ ಲಾಯಲ್ ಆಗಿದ್ದೀರಿ ಅಂತನ್ನೋದನ್ನ ಅದು ಅಪ್ರಿಶಿಯೇಟ್ ಮಾಡುತ್ತೆ, ನಿಮಗೆ ಸಹಕಾರಿಯಾಗಿರುತ್ತೆ. ಇಂತಹ ಒಂದು ನಿರ್ಬಂಧದ ಒಳಗೆ, ಒಪ್ಪಂದದ ಒಳಗೆ ಮೈಸೂರು ಸಂಸ್ಥಾನವನ್ನ 150 ವರ್ಷಗಳ ಕಾಲ ನಡೆಸ್ಕೊಂಡ್ ಬರಲಾಯಿತು. ದಿವಾನ್ ಪೂರ್ಣಯ್ಯನವರ ಆಡಳಿತದ ಅವಧಿಯಲ್ಲಿ ಬ್ರಿಟಿಷರನ್ನು ಸಂತೋಷವಾಗಿಡಬೇಕು ಅಂತ ಅವರಿಗೆ ಅಂತಹ ಭೀಕರ ಬರಗಾಲದಲ್ಲೂ ಕೂಡ ಕಪ್ಪ ಕೊಡಕ್ಕಾಗದೆ ದಂಗೆ ಎದ್ದಂತ ಕರ್ನಾಟಕದ ಮೈಸೂರಿನ
ಶಿವಮೊಗ್ಗ ಭಾಗದ, ಚಿಕ್ಕಮಗಳೂರು ಭಾಗದ, ಈ ಕಡೆ ಹಾಸನ ಭಾಗದ ರೈತರ ದಂಗೆಗಳನ್ನ ಮೈಸೂರು ಸಂಸ್ಥಾನ ಹತ್ತಿಕ್ಕೋದಕ್ಕೆ ಸಾಧ್ಯವಿಲ್ಲದೆ ಹೋದಾಗ ನೂರಾರು ಜನರ ರೈತರನ್ನ ಕೊಂದು ಹಾಕಿದ ದಾರುಣವಾದ ಕಥೆಯನ್ನ ಮತ್ತು ಸಾವಿರಾರು ಜನರನ್ನ ಸೆರೆ ಹಿಡಿದು ಜೈಲುಗಳಿಗೆ ತಳ್ಳಿದ ಕಥೆಯನ್ನ ಈ ಪುಸ್ತಕ ತುಂಬಾ ನಿರ್ಮಮಕಾರವಾಗಿ ಫ್ಯಾಕ್ಟ್ಸ್ ಜೊತೆಗೆ ಅಂದಿನ ಕಾಲದ ಎಲ್ಲ ಯಾವುದೇ ಒಂದು ಫ್ಯಾಕ್ಟ್ ಕೂಡ ಅತಿರಂಜಿತವಾಗಿ ಇಂಟರ್ಪ್ರಿಟ್ ಮಾಡದೆ ವಾಸ್ತವವಾಗಿ ಅದು ಏನು ಹೇಳುತ್ತೋ ಆ ವಿವರಗಳ ಮೂಲಕವೇ ಒಂದು ಅದ್ಭುತವಾದಂತ ಒಂದು ಎಕ್ಸ್ಪೀರಿಯನ್ಸ್ ಅದನ್ನ ಪ್ರೊಫೆಸರ್ ಇಲ್ಲಿ ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ. ಇಂಥ ಸ್ಥಿತಿ ಒಳಗೆ ಇದು ಮೈಸೂರು ಸಂಸ್ಥಾನ ಈ ದಂಗೆಗಳನ್ನು ನಿಭಾಯಿಸಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ಬ್ರಿಟಿಷರೇ ತಮ್ಮ ಆಡಳಿತವನ್ನು ಕೈಗೆ ತೆಗೆದುಕೊಂಡ್ರು. 1831 ಇಂದ 1881 ವರೆಗೆ 50 ವರ್ಷಗಳ ಕಾಲ ಈ 150 ವರ್ಷಗಳ ಮೈಸೂರು ಸಂಸ್ಥಾನದ ಆಡಳಿತ ಅಂತ ನಾವೇನ್ ಕರಿತಿದ್ವಿ, ಅದ್ರಲ್ಲಿ ನಿಜಕ್ಕೂ 50 ವರ್ಷಗಳ ಕಾಲ ಬ್ರಿಟಿಷರೇ ಮೈಸೂರನ್ನ ಆಳ್ವಿಕೆ ಮಾಡ್ತಾ ಇದ್ರು ಅನ್ನುವಂಥ ಸತ್ಯವೂ ಕೂಡ ಎಷ್ಟೊಂದು ಈ ಪುಸ್ತಕ ಓದೋವರೆಗೂ ನನಗೂ ಕೂಡ ಗೊತ್ತಿರಲಿಲ್ಲ. ನನಗೆ ಬ್ರಿಟಿಷ್ ಟಿಪ್ಪು ಸುಲ್ತಾನ್ ಸತ್ತು ಹೋದ್ಮೇಲೆ ಈ ಮೈಸೂರು ಸಂಸ್ಥಾನವನ್ನ ಅವರಿಗೆ ಇವರಿಗೆ ಮೈಸೂರು ರಾಜರಿಗೆ ಒಡೆಯರಿಗೆ ಬಿಟ್ಕೊಟ್ರು. ಅವರೇ ಇದನ್ನ ಆಳ್ವಿಕೆ ಮಾಡ್ಕೊಂಡ್ ಬರ್ತಿದ್ರು. ಬಟ್ ಸರ್ವೆಲೆನ್ಸ್ ಎಲ್ಲ ಇತ್ತು ಅಂತ ಗೊತ್ತಿತ್ತು ಅವರಿಗೂ. ಬಟ್ ಮಧ್ಯದಲ್ಲಿ ಅವರು 50 ವರ್ಷಗಳ ಕಾಲ ಮತ್ತೆ ಅವರು ಆಡಳಿತವನ್ನ ತಾವು ಅಡ್ಮಿನಿಸ್ಟ್ರೇಟರ್ಸ್ ತರ ಲಾರ್ಡ್ ಕಬ್ಬನ್ ನಿಂತ ಈ ರೀತಿಯಾದವರು ಎಷ್ಟೋ ಜನ ಆಡಳಿತ ಮಾಡಿ ಕೊನೆಗೆ 10ನೇ ಚಾಮರಾಜರ ಅವರು 18 ವರ್ಷಗಳಾಗಿ ಅವರು ಅಧಿಕಾರಕ್ಕೆ ಬಂದಾಗ 1881 ಮತ್ತೆ ಅವರಿಗೆ ಅಧಿಕಾರವನ್ನಾಗಿ ಮತ್ತಷ್ಟು ಕಂಡೀಷನ್ಗಳ ಮೂಲಕ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಈ ಮಧ್ಯೆ ಬ್ರಿಟಿಷರು ಮಾಡಿದ ಉಪಕಾರವೇನು ಅಂತಂದ್ರೆ, ಮೈಸೂರಿನ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರಬಹುದು ಅಥವಾ 10ನೇ ಚಾಮರಾಜ ಒಡೆಯರ್ ಇರಬಹುದು, ಇವರಿಗೆ ಆಧುನಿಕವಾದ ಶಿಕ್ಷಣ ಕೊಡುವ ಜವಾಬ್ದಾರಿಯನ್ನು ಬ್ರಿಟಿಷರೇ ನಿರ್ವಹಿಸ್ತಾರೆ. ಅದಕ್ಕಾಗಿ ತಮ್ಮ ಬ್ರಿಟಿಷ್ ಅಧಿಕಾರಿ ಇವರನ್ನ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿ ಅವರಿಗೆ ಒಂದು ಲೋಕ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಬ್ರಿಟಿಷ್ ಸಾಮ್ರಾಜ್ಯ ಒಂದು ಕಡೆ ಇವರನ್ನು ನಿಯಂತ್ರಿಸ್ತಾ ಇದ್ರು ಕೂಡ ಅವರ ನಿಯಂತ್ರಣದ ಅಂದ್ರೆ ತಮಗೆ ತಾವೇ ತಮ್ಮನ್ನು ಪ್ರತಿರೋಧಿಸಬಹುದಾದ ಒಬ್ಬ ಸ್ವಾತಂತ್ರ್ಯ ಅಪೇಕ್ಷೆಯನ್ನು, ದಂಗೆಕೋರನನ್ನು ತಾವು ಗೊತ್ತಿಲ್ಲದೆ ತಾವು ಆ ಶಿಕ್ಷಣದ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಬೆಳೆಸಿದ್ರು ಅನ್ನೋದಿದೆಯಲ್ಲ, ಇದು ಬಹಳ ಅಪರೂಪವಾದಂತ ಒಂದು ಇನ್ಸೈಟ್ ಆಗಿ ಈ ಪುಸ್ತಕದಲ್ಲಿ ರೆಕಾರ್ಡ್ ಆಗುತ್ತೆ. ಅಂದ್ರೆ ಅವರು ಯುರೋಪಿನ ಉದಾರ ಮಾನವತ್ವದ ಪಾಠಗಳಿದ್ದಿರಬಹುದು ಅಥವಾ ಪ್ರಜಾತಂತ್ರದ ಅಪೇಕ್ಷೆಗಳಿರಬಹುದು ಮತ್ತು ಆಧುನಿಕಗೊಳಿಸಬೇಕಾದಂತ ಸಂದರ್ಭದೊಳಗೆ ಈ ಮೌಢ್ಯಗಳನ್ನ ಯಾವುದು ಮೌಢ್ಯ ಅಂತ ತೀರ್ಮಾನ ಮಾಡುವಂತ ತಿಳುವಳಿಕೆ ಕೊಡೋದಿರಬಹುದು. ಆಗ್ಲೇ ಮಾದೇವಪ್ಪನವರು ಹೇಳಿದಂತೆ ಶಿಕ್ಷಣ ಮತ್ತು ಈ ಜಾತಿ ನಿರ್ಮೂಲನೆಗಳು, ಹೆಣ್ಣು ಮಕ್ಕಳು ಮತ್ತು ದಲಿತರ ಉದ್ಧಾರ ಮತ್ತು ಇದನ್ನ ರೈತರ ಪ್ರಗತಿ, ಇವುಗಳನ್ನ ಈ 4 ವಿಷಯಗಳನ್ನ ಮೈಸೂರು ಸಂಸ್ಥಾನ ಹೇಗೆ ನಿರ್ವಹಿಸಿತು ಅಂತನ್ನೋದರ ಹಿಂದೆ ಅದು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದ ಒಂದು ತಿಳುವಳಿಕೆ ಯಾವುದು ಅಂತಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಿಕ್ಕ ಆಧುನಿಕವಾದಂತ ಶಿಕ್ಷಣದ ತಿಳುವಳಿಕೆ. ಇದರಿಂದಾಗಿ ಅವರು 1902ರಲ್ಲಿ 18 ವರ್ಷ ವಯಸ್ಸಾಗಿ ಮತ್ತೆ ಮಧ್ಯದಲ್ಲಿ 10ನೇ ಚಾಮರಾಜ ಒಡೆಯರು ಕಲ್ಕತ್ತಾದಲ್ಲಿ ತೀರಿ ಹೋಗಿದ್ದು ನಿಮ್ಗೆ ಗೊತ್ತಿದೆ. ಆಗ ಅವರ ಶ್ರೀಮತಿಯವರು ರಾಜಪ್ರತಿನಿಧಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ 18 ವರ್ಷ ವಯಸ್ಸಾಗುವವರೆಗೂ ಕೂಡ ಅವರು ರೆಸಿಡೆಂಟಿನ ಸಹಾಯದಿಂದ ಮತ್ತು ದಿವಾನರ ಸಹಾಯದಿಂದ ರಾಜ್ಯಾಡಳಿತವನ್ನ ನಡೆಸ್ಕೊಂಡ್ ಬಂದ ಕಥೆಯನ್ನ ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಅಡಕ ಮಾಡಿಕೊಡಲಾಗಿದೆ. ಅಲ್ಲಿಂದಾಚೆ ಮುಂದೆ ಅವರು ಅನುಭವಿಸಿದ ಸಂಕಟಗಳಲ್ಲಿ ಅನೇಕ ಸಾರಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೊಗಳುವ ವರದೊಳಗೆ ಅವರು ಅನುಭವಿಸಿದ ಸಂಕಟಗಳನ್ನು ಮರ್ತೋಗಿದ್ವಿ. ಅವರು ಎಂಥ ಹಿಂಸೆಯನ್ನ ಅನುಭವಿಸ್ತಾ ಇದ್ರು, ಎಷ್ಟು ತರದ ಹಿಂಸೆಯನ್ನು ಅನುಭವಿಸಿದ್ರು. ಈ ಮೂಗೇಟು ಅಂತ ಕರೀತಾರೆ ಹಳ್ಳಿಗಳ ಕಡೆ, ಒಳ ಮೂಗೇಟುಗಳು. ಇವತ್ತು ರಾಜಕಾರಣದ ಮೂಗೇಟಿಗೆ ಯಾರು ರಾಜಕಾರಣಿಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ಮೂಗೇಟು ಪ್ರವೀಣರೇ ಎಲ್ಲ ಸೊ ಆಗ ಒಂದು ಕಡೆ ನೋಡಿ, ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಬಂದ ಎಲ್ಲ ದಿವಾನರು, ಅವರು ಕೃಷ್ಣಮೂರ್ತಿಯವರು ಯಾಕೆ ನಡ್ಕೋತಿದ್ರು ದಿವಾನರಾಗಿ, ರಾಜರ ಜೊತೆ ಸಂಘರ್ಷಕ್ಕಿಳಿತಾ ಇದ್ರು ಅಂತ ಯೋಚನೆ ಮಾಡಿದ್ರೆ, ಅವ್ರು ದಿವಾನ್ ಪೂರ್ಣಯ್ಯನವರ ವಂಶಸ್ಥರು.
ದಿವಾನ್ ಪೂರ್ಣಯ್ಯನವರ ವಂಶಸ್ಥರು ಈಗಲ್ಲದೆ ಮತ್ತೆ ಹೇಗೆ ನಡ್ಕೊಳಕ್ ಸಾಧ್ಯ ಅಂತ ಈ ಪುಸ್ತಕವನ್ನು ಓದ್ತಾ ಇದ್ರೆ ನನಗೆ ಅನಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದಂತ ಅವರು ದಿವಾನರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶೇಷಾದ್ರಿ ಇರಬಹುದು, ಮಾಧವರಾವ್ ಇದಿರಬಹುದು, ಆನಂದರಾವ್ ಇದಿರಬಹುದು, ಇವರೆಲ್ಲರೂ ಕೂಡ ಎಕ್ಸೆಪ್ಷನ್ ಅಂತಂದ್ರೆ ವಿಶ್ವೇಶ್ವರಯ್ಯನವರು, ಇವರೆಲ್ಲರೂ ಕೂಡ ನಾಲ್ವಡಿಯವರೆಗೆ ನಿಷ್ಠರಾಗಿರೋದಕ್ಕೆ ಬದಲಾಗಿ ಅವರು ಬ್ರಿಟಿಷರಿಗೆ ನಿಷ್ಠರಾಗಿರುವಂತಹ ಸಂಗತಿಗಳೇ ಹೆಚ್ಚು ಇರೋ ಹಾಗೆ ಈ ಪುಸ್ತಕದಲ್ಲಿ ನಮಗೆ ಒಂದು ತಿಳುವಳಿಕೆ ಕೊಡುತ್ತೆ. ಅವರಿಗೆ ದೇರ್ ಪ್ರೈಮರಿ ಅವರ ಬಾಸ್ ಯಾರು ಅಂತ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇರೋದು ಯಾರಿಗೆ ಅಂತಂದ್ರೆ ಬ್ರಿಟಿಷ್ ರೆಸಿಡೆಂಟ್ಸ್ಗೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ. ಇಂಥವರನ್ನ ಕಟ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ದಲಿತರಿಗೆ ಶಿಕ್ಷಣವನ್ನು ಕೊಡ್ತೀನಿ ಮತ್ತು ದರಖಾಸ್ತು ಭೂಮಿಗಳನ್ನ ದಲಿತರಿಗೆ ಹಂಚ್ತೀನಿ ಮತ್ತು ಇಲ್ಲಿ ವಿಧವಾ ವಿವಾಹವನ್ನ ನಿಷೇಧಗೊಳಿಸ್ತೀವಿ ಮತ್ತು ಹೆಣ್ಣು ಮಕ್ಕಳಿಗೆ ಓಟಿನ ಹಕ್ಕನ್ನು ಕೊಡ್ತೀವಿ ಮತ್ತು ಅವರು ಪ್ರಜಾಪ್ರತಿನಿಧಿ ಇದರವರಿಗೆ ಪ್ರಾತಿನಿಧ್ಯದಲ್ಲಿ ಅವರಿಗೆ ಇದು ಕೊಡ್ತೀವಿ. ಇಂಥ ಒಂದು ಊಹೆ ಮಾಡಕ್ಕೆ ಸಾಧ್ಯವಿಲ್ಲದೆ ಇರುವಂತ ಪ್ರಗತಿಯ ಕೆಲಸಗಳನ್ನ ಅವರು ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು, ಅವರಿಗೆ ಇದ್ದ ನಿಷ್ಠೆ ಯಾವ ತರದ್ದು ಅಂತ ನಾನು ಯೋಚನೆ ಮಾಡಿದ್ರೆ ವಚನಕಾರರಲ್ಲಿ ಒಂದು ಪದ ಬರ್ತದೆ, ಮಹೇಶ್ವರ ನಿಷ್ಠೆ ಅಂತ ಕರೀತಾರೆ. ಸೊ ಅದು ಮಹೇಶ್ವರ ನಿಷ್ಠೆ ಯಾವ ತರದ್ದು ಅಂತಂದ್ರೆ ತನ್ನ ಪ್ರಾಣವೇ ಹೋದರೂ ಚಿಂತೆ ಇಲ್ಲ, ತಾನು ಕೈಗೊಂಡ ನಿಷ್ಠೆಯನ್ನ ಬಿಡದೇ ಇರುವಂತ ಮತ್ತು ಅದನ್ನು ಪಾಲಿಸಬಹುದಾದ ವ್ರತವನ್ನ ಮಹೇಶ್ವರ ನಿಷ್ಠೆ ಅಂತ ಕರೆದಿದ್ದಾರೆ. ಸೊ ಅಂತ ಮಹೇಶ್ವರ ನಿಷ್ಠೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಡಳಿತದಲ್ಲಿ ತೋರಿಸಿದ್ರು. ಅವರಿಗೆ ಅವರ ಸಹಕಾರವಿರಲಿಲ್ಲ, ದಿವಾನಗಳ ಸಹಕಾರ ಇರಲಿಲ್ಲ, ಆಡಳಿತ ಸಹಕಾರ ಇರಲಿಲ್ಲ. ಮತ್ತು ಆಗಿನ ಕಾಲದೊಳಗೆ ಅವ್ರಿಗೆ ಗೊತ್ತಿತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದ ದಿನದಿಂದಲೇ ಗೊತ್ತಿತ್ತು ಇಲ್ಲಿವರೆಗೆ ಇರುವಂತ ಆಡಳಿತ, ಇಲ್ಲಿವರೆಗೆ ಇರುವಂತ ಶಿಕ್ಷಣ, ಇಲ್ಲಿರುವಂತ ತಿಳುವಳಿಕೆ ಇದೆಲ್ಲವೂ ಕೂಡ ಜನಸಾಮಾನ್ಯರು, ಮುಖ್ಯವಾಗಿ ಯಾರು ದಲಿತರು, ಮಹಿಳೆಯರು ಮತ್ತು ಅಂಚಿನಲ್ಲಿದ್ದಾರೆ ಅವರ ಪರವಾಗಿರುವುದಲ್ಲ ಅಂತನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದ್ರಿಂದಲೇ ಅವರು ಅದನ್ನ ಸರಿಪಡಿಸಬೇಕಾಗಿರಬಹುದಾದಂತ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಅದಕ್ಕೆ ಸಿ ಆರ್ ರೆಡ್ಡಿ ತರದ ಒಬ್ಬ ಅಧಿಕಾರಿಯನ್ನ ಶಿಕ್ಷಣದ ನಮ್ಮ ಕರ್ನಾಟಕದ ಮೊತ್ತ ಮೊದಲ ಸಾರ್ವಜನಿಕ ಶಿಕ್ಷಣದ ಡೈರೆಕ್ಟರ್ ಆಗಿ ಅವರನ್ನ ಅಪಾಯಿಂಟ್ ಮಾಡಿದ್ದಲ್ಲದೆ ಅವರನ್ನ ವಿದೇಶಕ್ಕೆಲ್ಲ ಕಳಿಸಿ ಅಲ್ಲಿ ಅವರು ಅಧ್ಯಯನ ಮಾಡಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಸಾರ್ವಜನಿಕ ಶಿಕ್ಷಣದ ಸ್ವರೂಪ ಹೇಗಿರಬೇಕು ಅನ್ನುವಂತ ಒಂದು ವರದಿಯನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಪ್ರಯತ್ನಗಳಿಂದಾಗಿ 3.6% ಇದ್ದಂತ ಬ್ರಾಹ್ಮಣ ಸಮುದಾಯ ಆ ಕಾಲಕ್ಕೆ 90% ಉದ್ಯೋಗಗಳನ್ನ ಶಿಕ್ಷಣದ ಕಾರಣಕ್ಕಾಗಿ ಅವರಿಗೆಲ್ಲ ಅಕ್ಷರ ಬರ್ತಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರ ಆಡಳಿತದಲ್ಲಿ ಸೇರಿಕೊಂಡಿದ್ದಾಗೆ ಆದ್ರಿಂದ ಕನಿಷ್ಠ ಪಕ್ಷ ನಾಲ್ವಡಿಯವರ ಕಾಲದೊಳಗೆ ಒಂದು 30%ವರೆಗೆ ಈ ಬ್ರಾಹ್ಮಣೇತರವಾದಂತಹ ಅಧಿಕಾರಿ ವರ್ಗಗಳು ಅವರು ಅಧಿಕಾರದಲ್ಲಿ ಪ್ರವೇಶ ಪಡೆಯುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಅವರು ಏನೆಲ್ಲ ಹೋರಾಟಗಳನ್ನು ಮಾಡಬೇಕಾಯ್ತು. ಮತ್ತು ಅದನ್ನ ದೂರದಲ್ಲಿದ್ದಂತ ವಿಶ್ವೇಶ್ವರಯ್ಯನವರನ್ನ ಚೀಫ್ ಇಂಜಿನಿಯರ್ ಆಗಿ ಕರ್ಕೊಂಡ್ ಬಂದಾದ್ಮೇಲೆ ಅವರ ಮುಂಗಾಣಿಕೆ ಮತ್ತು ಅವರ ಪ್ರಾಮಾಣಿಕತೆ ಬಹಳ ಮೆಚ್ಚುಗೆಯಿಂದಲೇ ಚಂದ್ರಶೇಖರ್ ಸರ್ ಅವರು ವಿಶ್ವೇಶ್ವರಯ್ಯನವರ ಮಿತಿ ಮತ್ತು ಸಾಮರ್ಥ್ಯ ಎರಡನ್ನು ಗುರುತಿಸುವ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯನ್ನ ನಾವು ಈಗ ಎರಡೇ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯವಾದ ಕಾಲದಲ್ಲಿ ಇದ್ವಿ. ಇಲ್ಲೋ ನಾವು ಅವನ್ನ ರಾಮನನ್ನಾಗಿ ಮಾಡ್ಕೋಬೇಕು, ಇಲ್ಲ ಅವನನ್ನ ರಾವಣನಾಗಿ ಮಾಡ್ಬೇಕು. ಸೊ ರಾವಣನಿಗೆ ಒಳ್ಳೆ ಗುಣಗಳಿರೋದನ್ನ ಕೂಡ ನಾವು ಗಮನಿಸುವ ಸ್ಥಿತಿಯಲ್ಲಿರಲ್ಲ, ಅಥವಾ ರಾಮನಲ್ಲಿರುವಂತ ಕೆಟ್ಟ ಗುಣಗಳನ್ನು ನೋಡುವ ಸ್ಥಿತಿಯಲ್ಲಿರಲ್ಲ. ಬಟ್ ಒಬ್ಬ ಚರಿತ್ರಕಾರರಿಗೆ ಅವರ ವ್ಯಕ್ತಿತ್ವದಲ್ಲಿ ಇರಬಹುದಾದ ಈ ಶೇಡ್ಸ್ ಏನಿದೆ ಅವುಗಳನ್ನ ಖಚಿತವಾಗಿ ಐಡೆಂಟಿಫೈ ಮಾಡಿ ಗುರುತಿಸಿ ಹೇಳಬಹುದಾದಂತ ಒಂದು ನಿಸ್ಪೃಹತೆ, ಒಂದು ಆರೋಗ್ಯಪೂರ್ಣ ಮನಸ್ಸು ಬೇಕಾಗುತ್ತೆ. ಚಂದ್ರಶೇಖರ್ ಸರ್ ಅವರ ಈ ಆರೋಗ್ಯಪೂರ್ಣವಾದ ಮನಸ್ಸು ಅದನ್ನ ವಿಶ್ವೇಶ್ವರಯ್ಯನವರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಬರೆಯುವಾಗ ಅದನ್ನ ಅವರು ಗುರುತಿಸಿದ್ದಾರೆ. ವಿಶ್ವೇಶ್ವರಯ್ಯನವರ ಎಂಟ್ರಿ ಆಧುನಿಕ ಮೈಸೂರನ್ನ ರೂಪಿಸುವ ಸಂದರ್ಭದೊಳಗೆ ಎಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳ್ತಾನೆ. ಬಟ್ ಅವರು ಒಪ್ಪದೇ ಇದ್ದಂತ ಸಂಗತಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು ಏನನ್ನ ಪ್ರಪೋಸ್ ಮಾಡ್ತಾ ಇದ್ರು ಸಾರ್ವಜನಿಕ ಮತ್ತು ಜನರ ದೃಷ್ಟಿಯಿಂದ ಅದು ಇವರಿಗೆ ಒಪ್ಪಿಗೆಯಾಗದೆ ಹೋದಂತ ಸಂಗತಿಗಳು ಯಾವುವು ಅಂತನ್ನೋದನ್ನ ಅವರು ಗುರುತಿಸಿ ಕೊನೆಗೆ ಅವರು ಬಹಳ ನಡುವೆ ಒಂದು ಬಹಳ ದೊಡ್ಡ ಚರ್ಚೆ ನಡೆಯುತ್ತೆ. ಒಂದು ಅಪಾಯಿಂಟ್ಮೆಂಟ್ಸ್ ನ ಸಂದರ್ಭದೊಳಗೆ ಮೈಸೂರು ಸಿವಿಲ್ ಸರ್ವಿಸ್ ನಲ್ಲಿ 6 ಜನ ಅಸಿಸ್ಟೆಂಟ್ ಕಮಿಷನರ್ಸ್ ಅನ್ನ ಅಪಾಯಿಂಟ್ ಮಾಡಬೇಕಾದಂತ ಸಂದರ್ಭ ಬರುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಅವಾಗ ದಿವಾನ್ ಆಗಿದ್ದಂತ ವಿಶ್ವೇಶ್ವರಯ್ಯನವರು ಒಂದು ರೆಕಮೆಂಡೇಶನ್ ಕಳಿಸ್ತಾರೆ 6 ಜನರನ್ನು. 6 ಜನರು ಕೂಡ ಸಹಜವಾಗಿಯೇ ಬ್ರಾಹ್ಮಣ ವ್ಯಕ್ತಿಗಳಾಗಿರ್ತಾರೆ. ಅದರಲ್ಲಿ ಕೆಲವರು
ಒಬ್ಬಿಬ್ರು ಮಾತ್ರ ಆ, ಬೇರೆ ಸಮುದಾಯಗಳಿಗೆ ಸೇರಿದ ಅಂದ್ರೆ ತಳಜಾತಿಗಳಿಗೆ ಸೇರಿದ ಸಮುದಾಯಗಳಿಗೆ ಸೇರಿದವರು ಯಾರು ಇರೋದಿಲ್ಲ. ಅದರಿಂದ ಅದನ್ನ ಈ ಲಿಸ್ಟ್ ಅನ್ನ ಇನ್ನೊಂದ್ಸಾರಿ ಮತ್ತೆ ರೀಡಿಸೈನ್ ಮಾಡಿ ಅವರಿಗೆ ಅವಕಾಶ ಕೊಡೋ ತರ ಇದನ್ನ ಪರಿಗಣಿಸಿ ಅಂತ ಕಳಿಸ್ತಾರೆ. ಸೊ ಇದು ಅವರಿಗೆ ಬಹಳ ವಿಶ್ವೇಶ್ವರಯ್ಯನವರಿಗೆ ತನ್ನ ವ್ಯಕ್ತಿತ್ವದ ಮೇಲೆ ಮತ್ತು ತನ್ನ ಪ್ರಾಮಾಣಿಕತೆಯ ಮೇಲೆ ಮಹಾರಾಜರಿಗೆ ನಂಬಿಕೆ ಇಲ್ಲ ಅಂತನ್ನುವಂತ ಒಂದು ವಿಷಯ ಬಂದು ಅವರು ಕಾರವಾದ ಒಂದು ಪತ್ರವನ್ನ ಬರೀತಾರೆ. ಅದು ವಿಶ್ವೇಶ್ವರಯ್ಯರಿಗೆ ನಾಲ್ವಡಿಯವರಿಗೆ ವಿಶ್ವೇಶ್ವರಯ್ಯನ ಸೇವೆಯನ್ನು ಕಳ್ಕೊಳ್ಳೋದು ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅವರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವ ಸಂದರ್ಭದೊಳಗಿರಬಹುದು, ಅಥವಾ ಭದ್ರಾವತಿಯ ಕಾರ್ಖಾನೆಯ ಸಂದರ್ಭದಲ್ಲಿ ಇರಬಹುದು, ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರಾರಂಭಿಸಿದ ಸಂದರ್ಭದಲ್ಲಿ ಇರಬಹುದು, ಮತ್ತು ಆಧುನಿಕ ಮೈಸೂರಿಗೆ ಅವರು ತಿಪ್ಟೂರಿನಿಂದ ಬೆಂಗಳೂರುವರೆಗೆ ರೈಲ್ವೆ ಇವುಗಳನ್ನ ಪ್ರಪೋಸ್ ಮಾಡಿದ ಸಂದರ್ಭದಲ್ಲೂ ಬಹಳಷ್ಟು ಮುಂಗಾಣಿಕೆಯ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಹೋಗೋದಕ್ಕೆ ಬೇಕಾದ ಮುಂಗಾಣಿಕೆಯನ್ನು ಅವರು ತೋರಿಸಿರುವಂತ ಸಂದರ್ಭಗಳನ್ನ ನೆನಪಿಟ್ಕೊಂಡು ಅವರಿಗೆ ಮನವರಿಕೆ ಮಾಡ್ಕೊಂಡು ಪ್ರಯತ್ನಿಸ್ತಾರೆ. ಎಲ್ಲರನ್ನೂ ಆಗ್ಲೇ ಮಹಾದೇವಪುರ ಹೇಳಿದ ಇನ್ಕ್ಲೂಸಿವ್ ಅಂತ ಹೇಳಿದ್ರಲ್ಲ, ಎಲ್ಲರನ್ನೂ ಈ ಫಲಿತದ ಪಾಲುದಾರನಾಗಿ ಮಾಡ್ಕೋಬೇಕು ಅನ್ನುವಂತ ಅಪೇಕ್ಷೆಯಿಂದ ಅವರನ್ನ ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಇದನ್ನು ವೈಯಕ್ತಿಕವಾದ ದಾಳಿ ಎಂದು ವಿಶ್ವೇಶ್ವರಯ್ಯ ತಿಳ್ಕೊತಾರೆ. ಇದು ವಿಶ್ವೇಶ್ವರಯ್ಯನವರು ಮಹಾರಾಜರು ನನ್ನಲ್ಲಿ ತೋರಿಸ್ತಾ ಇರುವಂತ ಒಂದು ಬಗೆಯಾದಂತ ಅಪನಂಬಿಕೆ ಇದು ಅಂತ ಅವರು ಭಾವಿಸ್ತಾರೆ. ಆದ್ರೆ ಜನಕ್ಕೆ ಎಲ್ಲ ಜನಗಳನ್ನು, ಅಂಚಿನಲ್ಲಿದ್ದವರನ್ನು, ಬಡವರನ್ನು ಮತ್ತು ದಲಿತರನ್ನು, ಅಸ್ಪೃಶ್ಯರನ್ನು ಎಲ್ಲರನ್ನೂ ಕೂಡ ಆಡಳಿತದ ಭಾಗವಾಗಿ ಮಾಡ್ಕೋಬೇಕು ಎನ್ನುವಂತ ಒಂದು ಸದಾಶಯವನ್ನ ಮೈಸೂರು ನಾಲ್ವಡಿಯವರು ವ್ಯಕ್ತಪಡಿಸ್ತಾರೆ. ಇವೆರಡರ ನಡುವೆ ಹೋಲಿಕೆ ಇಲ್ಲದಿದ್ದಾಗ ನಾಲ್ವಡಿಯವರು ಕೊನೆಗೆ ಒಂದು ಪತ್ರ ಬರೀತಾರೆ. ಪತ್ರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ ಪತ್ರದ ಸಾಲು, ನನ್ನ ವಿವರಣೆಗಳೆಲ್ಲ ನಿಮಗೆ ಒಪ್ಪದೆ ಹೋಗದೆ, ಅಂದ್ರೆ ಇಷ್ಟು ವಿವರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಯಾರಿಗೆ? ಮಹಾರಾಜರು ಕೊಡ್ತಾ ಇರೋದು. ಆಕ್ಚುಲಿ ಮಂತ್ರಿ ಒಬ್ರು ಹೇಳ್ಬೇಕಾಗಿತ್ತು ಮಹಾರಾಜರಿಗೆ, ನಾನು ಇಷ್ಟು ವಿವರಣೆ ಕೊಟ್ಟಿದ್ದೇನೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ. ಆದ್ರೆ ಮಹಾರಾಜರೇ ಹೇಳ್ತಿದ್ದಾರೆ, ದಿವಾನ್ ನೋಡಿ, ಇಷ್ಟು ನಾನು ಕೊಟ್ಟ ವಿವರಣೆಗಳು ನಿಮಗೆ ಒಪ್ಪಿಗೆಯಾಗದೆ ಹೋದ ಪಕ್ಷದಲ್ಲಿ ನಮಗೆ ಉಳಿದಿರುವುದು ಒಂದೇ ದಾರಿ, ನೀವು ರಾಜೀನಾಮೆ ಕೊಡುವುದು, ನಾನು ಅದನ್ನು ಅಂಗೀಕರಿಸುವುದು. ಎಷ್ಟು ಅಂದ್ರೆ ಇವರು ಚರಿತ್ರೆ ಅಂತ ಮೇಷ್ಟು ಬರೀತಾ ಇದ್ರು ಕೂಡ ಇದರಲ್ಲಿ ಎಷ್ಟು ನಾಟಕೀಯವಾದಂತ ಘಟನೆಗಳು ಬಂದು ಸೇರ್ಕೊಂಡಿವೆ ಅಂದ್ರೆ ಅದಕ್ಕೆ. ಆದ್ರೆ ಸಾಹಿತ್ಯಿಕವಾದಂತ ಭಾವಾವೇಶಗಳಿಲ್ಲ ಅಷ್ಟೇ. ಅದು ತುಂಬಾ ಡ್ರಾಮೆಟಿಕ್ ಆಗಿರುವಂತ ಒಂದು ಘಟನೆಗಳು ಇಲ್ಲಿ ನಡೀತವೆ. ಮುಂದೆ ಅವರು ಕಾಂತರಾಜ ಅರಸ್ ಅವರು ದಿವಾನರಾಗ್ತಾರೆ, ಅದೆಲ್ಲ ನಿಮಗೆಲ್ಲ ಗೊತ್ತಿರೋದು. ಆದ್ರೆ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗುವ ಸಂದರ್ಭಕ್ಕೆ ಅದನ್ನ ಮತೀಯವಾದ ಕಲಹವನ್ನಾಗಿ ಮಾಡಬೇಕು ಅನ್ನುವಂತ ಪ್ರಯತ್ನಗಳು ಹೇಗೆ ನಡೆದವು. ಅವರು ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ಅವರು ದಿವಾನರಾಗಿ ಮೈಸೂರು ಆಡಳಿತದ ಮುಖ್ಯಸ್ಥರಾಗಿರೋದನ್ನ ಸಹಿಸದೇ ಇರುವಂತವರು ಕೋಲಾರದಲ್ಲಿ ಮತ್ತು ಈ ಬೇರೆ ಭಾಗಗಳಲ್ಲಿ, ರಾಮನಗರ ಈ ಭಾಗಗಳಲ್ಲೆಲ್ಲ, ಅದು ಒಂದು ದಂಡು ಪ್ರದೇಶಗಳಲ್ಲಿ, ಸುಲ್ತಾನ್ಪೇಟೆ ಅಲ್ಲೆಲ್ಲ ಇದನ್ನ ಒಂದು ಮತೀಯವಾದಂತ ಒಂದು ದಂಗೆಯನ್ನ ಸೃಷ್ಟಿಸಿ ಅದನ್ನ ತಡೆಯುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಅಂತಂದ್ರೆ ಈಗ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಕೂಡ ಇಂಥ ಸಂದರ್ಭಗಳನ್ನು ಬಳಸಿಕೊಂಡು ಮತೀಯವಾಗಿ ನಮ್ಮ ಸಮಾಜವನ್ನ ವಿಕೃತಗೊಳಿಸುವ ಮತ್ತು ಪ್ರಗತಿಯನ್ನ ದಾರಿ ತಪ್ಪಿಸುವ ಶಕ್ತಿಗಳು, ಅವಕ್ಕೆ ವಿರಾಮವೇ ಇಲ್ಲ. ಅವತ್ತಿಂದಲೂ ಅವರು ತುಂಬಾ ಫೋರ್ಸ್ ಅಲ್ಲಿ ಇದ್ದಾರೆ. ಆ ಫೋರ್ಸ್ ನ ಮುಂದೆ ಇವತ್ತಿಗೂ ಕೂಡ ಇನ್ನೂ ಹೆಚ್ಚು ಬಲ ಪಡೆದು ಅದು ಮುಂದುವರಿತದೆ. ಆದ್ರೆ ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಷ್ಟೆಲ್ಲ ಆದಾಗಲೂ ಕೂಡ ಯಾವುದೇ ಕಾರಣದಿಂದಲೂ ಕೂಡ ಅವರು ಮಿರ್ಜಾ ಇಸ್ಮಾಯಿಲ್ ಅವರನ್ನ ಬಿಟ್ಟು ಕೊಡಲಿಲ್ಲ. ಅದು ಕೇವಲ ರಾಜ ಮತ್ತು ದಿವಾನರ ಮಾತ್ರವಾಗಿ ಅಲ್ಲ, ಆದ್ರೆ ಅವರ ನಡುವೆ ಇದ್ದಂತ ಗೆಳೆತನ. ಯಾಕಂದ್ರೆ ಅವ್ರು ಕ್ಲಾಸ್ಮೇಟ್ ಆಗಿದ್ರು. ನಾಲ್ವಡಿಯವರಿಗೆ ಶಿಕ್ಷಣ ಕೊಡ್ಬೇಕಂದ್ರೆ ಒಬ್ಬನೇ ಕೂರ್ಸ್ಕೊಂಡು ಪಾಠ ಹೇಳಕ್ಕಾಗಲ್ಲ ಬ್ರಿಟಿಷ್ ಅಧಿಕಾರಿಗಳು. ಅದಕ್ಕಾಗಿ ಬೇರೆ ಬೇರೆ ಜಾತಿಯ ಒಂದು 9 ಜನ ವಿದ್ಯಾರ್ಥಿಗಳನ್ನ ಇವ್ರ ಜೊತೆಗೆ ಸೇರಿಸಿ ಅವರಿಗೆ ಕ್ಲಾಸಸ್ ಮಾಡ್ತಾ ಇರ್ತಾರೆ. ಅಂತಹ ಕ್ಲಾಸ್ಮೇಟ್ಸ್ ಅಲ್ಲಿ ಮಿರ್ಜಾ ಇಸ್ಮಾಯಿಲ್ ಕೂಡ ಒಬ್ಬರಾಗಿದ್ರು. ಹಾಗಾಗಿ ಚಿಕ್ಕಂದಿನಲ್ಲಿ ಇದ್ದ ಇಸ್ಮಾಯಿಲ್ ಅವರಲ್ಲಿ ಇದ್ದ ಈ ಗಾಢವಾದ ಪ್ರೀತಿ ಅವರ ಸಾವಿನವರೆಗೂ ಕೂಡ ಅದು ಅಬಾಧಿತವಾಗಿ ನಡೆಯುತ್ತೆ ಮುಂದೆ. ಆದ್ರೆ ಹೀಗಾಗುವಾಗ ಇಸ್ಮಾಯಿಲ್ ಮೇಲೆ ಜನ ಮತ್ತು ಬೇರೆ ಅಧಿಕಾರಿಗಳು ಕೋಪ ಮಾಡ್ಕೊಂಡಿದ್ರಲ್ಲಿ ಅರಮನೆಯವರೇ ಕೋಪ ಮಾಡ್ಕೊಂಡ ಪ್ರಕರಣಗಳು ಬೇಕಾದಷ್ಟು ಬರ್ತದೆ. ಅರಮನೆಯ ಒಳಗೆ ರಾಜನ ತಮ್ಮ ಮತ್ತು ಅರಮನೆಯ ಆಡಳಿತದಲ್ಲಿ
ಮತ್ತು ಅವ್ರು ಮಾಡ್ತಾ ಇದ್ದ ಖರ್ಚು, ಪರ್ಟಿಕ್ಯುಲರ್ಲಿ ನಾಲ್ವಡಿಯವರ ತಮ್ಮ ವಿದೇಶಕ್ಕೆ ಇಲ್ಲಿ ಇಂಗ್ಲೆಂಡ್ ಹೋಗಿ ಅವ್ರು ಮಾಡಿದ ಖರ್ಚಿನ ಬಗ್ಗೆ ತುಂಬಾ ಕಾರವಾಗಿ ಅವರು ಇಷ್ಟು ಹಣವನ್ನು ಖರ್ಚು ಮಾಡೋದ್ರ ಬಗ್ಗೆ, ಅದು ರಾಜಧನ, ಜನರು ಕೊಟ್ಟ ತೆರಿಗೆ ಹಣವನ್ನು ಈ ರೀತಿ ಖರ್ಚು ಮಾಡೋದ್ರ ಬಗ್ಗೆ ಇಸ್ಮಾಯಿಲ್ ಅವರು ತುಂಬಾ ಕಟುವಾಗಿ ಅವರನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನಿಸಿದಾಗ ಅವರೆಲ್ಲ ಕೂಡ ಕೋಪ ಮಾಡ್ಕೋತಾರೆ. ಅರಮನೆಯಿಂದ ಮತ್ತು ಹೊರಗಿಂದ ಇಷ್ಟೆಲ್ಲ ಒತ್ತಾಯಗಳಿದ್ದಾಗಲೂ ಕೂಡ ನಾಲ್ವಡಿಯವರು ಇಸ್ಮಾಯಿಲ್ ಅವರ ದಿವಾನಗಿರಿಯನ್ನ ಅವರು ಯಾವುದೇ ಕಾರಣಕ್ಕಾಗಿ ವಾಪಸ್ ತೆಗೆದುಕೊಳ್ಳುವುದಿಲ್ಲ. ಮತ್ತು ಅವರಿಗೆ ಇಸ್ಮಾಯಿಲ್ ಕೂಡ, ನಾನು ತಿಳಿದ ಹಾಗೆ ಇಡೀ ನಾಲ್ವಡಿಯವರ ಕಾಲದಲ್ಲಿ ಬ್ರಿಟಿಷರಿಗೆ ತಾನು ಸೇವಕನು ಎಂದು ತಿಳಿಯದೆ ನಾಲ್ವಡಿಯವರ ಆಶಯಗಳಿಗೆ ನಾನು ವಾಹಕ, ನಾನು ನಾಲ್ವಡಿಯವರ ಕನಸುಗಳಿಗೆ, ಅವರ ಆಲೋಚನೆಗಳಿಗೆ ತಾನು ವಾಹಕ ಅಂತ ತಿಳಿದು ಕೆಲಸ ಮಾಡಿದಂತ ಕೇವಲ ಒಬ್ಬನೇ ಒಬ್ಬ ದಿವಾನ್ ಅಂತಂದ್ರೆ ಅವರು ಮಿರ್ಜಾ ಇಸ್ಮಾಯಿಲ್ ಅವರು. ಸೊ ಮಿರ್ಜಾ ಇಸ್ಮಾಯಿಲ್ ಅವರನ್ನ ನಾಲ್ವಡಿಯವರನ್ನ ನೆನಪು ಮಾಡಿಕೊಳ್ಳುವವರೆಲ್ಲರೂ ಕೂಡ ನಾಲ್ವಡಿಯವರ ಯಶಸ್ಸಿನ ಪ್ರಮುಖವಾದ ಪಾಲನ್ನ ಕೇವಲ ನಾವು ವಿಶ್ವೇಶ್ವರಯ್ಯನವ್ರ ಕಾಲಕ್ಕೆ ನಿಲ್ಲಿಸ್ಬಿಡ್ತೀವಿ. ಕೇವಲ 6 ವರ್ಷದಲ್ಲಿ ವಿಶ್ವೇಶ್ವರಯ್ಯ ನಿಲ್ಲಿಸ್ತೀವಿ. 15 ವರ್ಷಗಳ ಕಾಲ ಅವರು ಕಾಂತರಾಜರಸರಾದ್ಮೇಲೆ, ಬ್ಯಾನರ್ಜಿ ಅವರಾದ್ಮೇಲೆ, ಅವರು ಮಿರ್ಜಾ ಇಸ್ಮಾಯಿಲ್ 15-16 ವರ್ಷಗಳ ಕಾಲ ನಾಲ್ವಡಿಯವರಿಗೆ ದಿವಾನರಾಗಿದ್ದಂತ ಜಾರ್ಜ್ ಇಸ್ಮಾಯಿಲ್ ಅವರು, ಅವರ ಕಾಲದಲ್ಲೇನೆ ದುಂಡುಮೇಜನ ಪರಿಷತ್ತುಗಳು ನಡೀತವೆ. ಆಮೇಲೆ ಅವರು ಬ್ರಿಟಿಷ್ ಜೊತೆ ಕಪ್ಪ ಕೊಡುವುದನ್ನ, ಅವರು ಬ್ರಿಟಿಷ್ ಆ ಕಪ್ಪ ಕೊಡೋ ಇದನ್ನ ಓದ್ತಾ ಇದ್ರೆ ಮಾತ್ರ ಈಗಲೂ ನಮಗೆ ಬಹಳ ಸಿಟ್ಟು ಬರ್ತದೆ. ಆಗಿನ ಕಾಲಕ್ಕೆ ಅಷ್ಟು ದುಡ್ಡಿಲ್ಲದ ಕಾಲದಲ್ಲಿ ಪಾಪ ಬಡವರು ರೈತರಿಂದಲ್ಲ ಆ ಆಹಾರದ ರೂಪದಲ್ಲಿ ಸಂಗ್ರಹಿಸಿದ ದುಡ್ಡಲ್ಲಿ 24,50,000 ರೂಪಾಯಿಗಳನ್ನ 1799 ಇಂದ ನಾವು 1947 ವರೆಗೂ ಬ್ರಿಟಿಷರಿಗೆ ನಾವು ಕೊಡ್ಕೊಂಡ್ ಬಂದಿದ್ದೀವಿ. ಅದನ್ನ ಬೇರೆ 1881 ಆದ್ಮೇಲೆ 35 ಲಕ್ಷಕ್ಕೆ ಏರಿಸ್ತಾರೆ. ನಮಗಿದ್ದ ಸಂಪನ್ಮೂಲಗಳಲ್ಲಿ ಒಂದು ವೇಳೆ ಆ ಕಪ್ಪ ಕೊಡುವ ಹಣವೇನಾದ್ರೂ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಉಳಿದಿದ್ದರೆ ಬಹುಶಃ ಈಗ ಭಾರತದಲ್ಲಿ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲೇ ಮೈಸೂರು ಸಂಸ್ಥಾನ ಮತ್ತಷ್ಟು ಅತ್ಯಂತ ಆಧುನಿಕವಾದಂತ ಒಂದು ರಾಜ್ಯವಾಗಿ ಇಲ್ಲಿನ ಜನ ಮತ್ತಷ್ಟು ಸುಖಿಯಾಗಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವ್ರು ಬರ್ತಾ ಇದ್ದ ಹಣದ ಬಹುಪಾಲು ಹಣವೆಲ್ಲ ಅವರ ಕಪ್ಪಕ್ಕೆ ಕೊಡಬೇಕಾಗಿರುತ್ತೆ. ಆದ್ರೆ ಇಸ್ಮಾಯಿಲ್ ಅವರ ಹೋರಾಟದ ಫಲವಾಗಿ ಅವರು ವೈಸ್ರಾಯ್ಗೆ ನೇರವಾಗಿ ಪತ್ರಗಳನ್ನ ಬರೆದು ಬ್ರಿಟಿಷರ ಕೋಪಕ್ಕೆ ತುತ್ತಾದ್ರೂ ಚಿಂತೆ ಎಲ್ಲ ಹೇಳಿ ಅವರು, ಮತ್ತು ಆ ಬ್ರಿಟಿಷರು ಕೂಡ ಹಲವು ಸಾರಿ ಮಹಾರಾಜರಿಗೆ ಎಚ್ಚರಿಸ್ತಾರೆ, ದಿವಾನರನ್ನ ಸ್ವಲ್ಪ ಅದ್ಬಸ್ನಲ್ಲಿ ಹಿಡಿ ಅಂತ. ಅಂತದಕ್ಕೆಲ್ಲ ಅವ್ರು ಕೇರ್ ಮಾಡಿದೆ. ಕೊನೆಗೆ 1932ನ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಯನ್ನ, ಮತ್ತು 1940ನ ಸಂದರ್ಭದಲ್ಲಿ ಮತ್ತೆ 4 ಲಕ್ಷ ರೂಪಾಯಿಗಳನ್ನ, ಹೀಗೆ ಕಪ್ಪದಲ್ಲಿ 14 ಲಕ್ಷ ರೂಪಾಯಿಗಳನ್ನ ಕಡಿತಗೊಳಿಸುವಂತ ನಿರ್ಣಯಗಳನ್ನ ಬ್ರಿಟಿಷ್ ಸರ್ಕಾರ ಕೈಗೊಳ್ಳೋದಿಕ್ಕೆ ಇಸ್ಮಾಯಿಲ್ ಅವರ ದೃಢವಾದ ನಿಶ್ಚಲವಾದ ಮಹಾರಾಜರಲ್ಲಿದ್ದಂತ ನಿಷ್ಠೆ ನಂಬಿಕೆಗಳೇ ಕಾರಣವಾಗ್ತವೆ. ಹೀಗೆ ಒಂದು ಆಗಿನ ಕಾಲಕ್ಕೆ ಲಕ್ಷಗಳು ಅಂತಂದ್ರೆ ನೀವು ಊಹೆ ಮಾಡಕ್ ಸಾಧ್ಯ ಇಲ್ಲ. ಎಷ್ಟು 1 ಲಕ್ಷ ರೂಪಾಯಿಂದ ಎಷ್ಟು ದೊಡ್ಡ ಕೆಲಸ ಮಾಡಬಹುದಾಗಿತ್ತು ಅಂತ. ಪಂಚಮರ ಶಾಲೆಗಳಿಗೆ ಮತ್ತು ದಲಿತರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅವರು ಆ ಕಾಲಕ್ಕೆ ನಾವು ಇಷ್ಟು ದೊಡ್ಡದು ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಕೊಟ್ಟ ಹಣ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀವಿ. 1910 ಒಳಗೆ ಮೀಸಲಿಟ್ಟ ಹಣ 30,000 ರೂಪಾಯಿ. 30,000ರಲ್ಲಿ 65 ದಲಿತರ ಪಂಚಮ ಶಾಲೆಗಳನ್ನ ನಡೆಸೋದಕ್ಕೆ ಸಾಧ್ಯ ಇತ್ತು. ಅವರಿಗೆ ಮೇಷ್ಟ್ರುಗಳಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಇತ್ತು. ಅವ್ರು ಪಾಠ ಮಾಡಲ್ಲ ದಲಿತರ ಮಕ್ಕಳಿಗೆ ಅಂದಾಗ ಅವ್ರಿಗೆ ವಿಶೇಷವಾದ ಅವ್ರಿಗೆ ಅಡಿಷನಲ್ ಪೇಗಳನ್ನು ಕೊಡೋದಕ್ಕೆ ಸಾಧ್ಯ ಇತ್ತು. ಇದಕ್ಕೆಲ್ಲ ಎಷ್ಟು ದೊಡ್ಡ ಕರ್ತೃತ್ವವಾದ ಒಂದು ಮನಸ್ಸು ಬೇಕಾಗುತ್ತೆ, ಮತ್ತು ತಾನು ನಂಬಿದ ಆಲೋಚನೆಗಳಲ್ಲಿ ಗಾಢವಾದ ವಿಶ್ವಾಸ ಬೇಕಾಗುತ್ತೆ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಂತವರು, ಮಿರ್ಜಾ ಇಸ್ಮಾಯಿಲ್ ಅಂತ ಅವರು ನಿಜವೂ ಅವರು ಆಧುನಿಕ ಕರ್ನಾಟಕದ, ಆಧುನಿಕ ನಮ್ಮ ಮೈಸೂರಿನ, ನಮ್ಮ ಯಾರಾದರೂ ನಾವು ಅವರನ್ನ ಮಾದರಿ ಮನುಷ್ಯರು ಅಂತ ನಾವು ಯೋಚನೆ ಮಾಡೋದಾದ್ರೆ ನಾಲ್ವಡಿಯವರು ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ಮಾದರಿ ವ್ಯಕ್ತಿಗಳು ಮತ್ತು ಮಾದರಿ ಆದರ್ಶ ಆಡಳಿತಗಾರರು ಅಂತ ನನಗೆ ಖಂಡಿತವಾಗಿಯೂ ಮನವರಿಕೆ ಆಗುತ್ತೆ. ಅಂತ ಮನವರಿಕೆಯನ್ನು ಮಾಡಿಕೊಟ್ಟ ಪುಸ್ತಕ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರ ಆಧುನಿಕ ಮೈಸೂರು. ಸೊ ಆಧುನಿಕವಾದ ಮೈಸೂರಿನ ಈ
ಪುಸ್ತಕದ ವಿಶೇಷತೆಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇವುಗಳನ್ನು ಓದ್ತಾ ಇದ್ರೆ ನಿಮಗೆ ಅಂದಿನ ಕಾಲದ ವಸಾಹತುಶಾಹಿ ಹುನ್ನಾರ ಮತ್ತು ಜಾತಿ ವ್ಯವಸ್ಥೆಗಳು ನಡೆಸ್ತಾ ಇದ್ದಂತ ಈ ಪ್ರಯೋಗಗಳನ್ನ ಏನಾದ್ರೂ ಮಾಡಿ ಹಳಿತಪ್ಪಿಸಬೇಕು ಮತ್ತು ಮಹಾರಾಜರಿಗೆ ಅವರ ದಾರಿ ತಪ್ಪಿಸಿ ಮತ್ತೆ ಅವರನ್ನೊಬ್ಬ ಕರ್ನಿಷ್ಠನಾದ ಒಬ್ಬ ರಾಜನನ್ನಾಗಿಯೇ ಉಳಿಸಬೇಕು ಅಂತ ಮಾಡುವಂತ ಪ್ರಯತ್ನಗಳು ಮತ್ತು ಈ ತಳಜಾತಿಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಂತ ಎಚ್ಚರಗಳು ಈ ಮಹಾರಾಜರ ವಿರುದ್ಧವೂ ಕೂಡ ದಂಗೆಗಳನ್ನ ರೂಪಿಸ್ತಾ ಇದ್ದಂತ ಕಾಣಿಸುತ್ತೆ. ನಾನು ಚಂದ್ರಶೇಖರ್ ಸರ್ ಅವರಿಗೆ ಯಾಕೆ ಕೃತಜ್ಞನಾಗಿರ್ಬೇಕು ಅಂತಂದ್ರೆ ದಲಿತ ಹೋರಾಟವನ್ನ ರೂಪಿಸ್ತಾ ಇದ್ದಂತ ಅವರು ಮುರುಗೇಶನ್ ಪಿಳ್ಳೆ ಎನ್ನುವಂತ ಒಬ್ಬ ನಮ್ಮ ಕರ್ನಾಟಕದ ಮೊದಲ ಒಬ್ಬ ದಲಿತ ಲೀಡರ್. ಅವರು ಆದಿ ಜಾಂಬವ ಸಂಘವನ್ನ ಆದಿ ದ್ರಾವಿಡ ಸಂಘವನ್ನ 1918 ಒಳಗೆ ರೂಪಿಸಿ ಅದಕ್ಕೆ ನಾನು ಅನ್ಕೋತಿದ್ದೆ ಎಲ್ಲಾದ್ರೂ ಅಂಬೇಡ್ಕರ್ ಅವರ ಪ್ರವೇಶವಿದೆಯಾ ಅಂತ. ಮೈಸೂರಿನ ಮಹಾರಾಜರ ಜೊತೆಗೆ ವಿವೇಕಾನಂದರದು ಮತ್ತು ಮಹಾತ್ಮ ಗಾಂಧಿ ಅವರದು ಮತ್ತೆ ಅನೇಕ ಪ್ರವೇಶಗಳಾಗ್ತದೆ. ಅವರ ಇನ್ಫ್ಲೂಯೆನ್ಸ್ ಬಹಳ ಸ್ಟ್ರಾಂಗ್ ಆಗಿ ಇರೋದನ್ನ ಇವರು ಮನಗಾಣಿಸಿದ್ದಾರೆ. ಆದ್ರೆ ಅಂಬೇಡ್ಕರ್ ಪ್ರವೇಶ ಎಲ್ಲಾದ್ರೂ ಆಗುತ್ತೆ, ಎಲ್ಲ ಪ್ರವೇಶ ಪ್ರಸ್ತಾಪವಿದೆ ಅಂತ. ಈ ಮುರುಗೇಶನ್ ಪಿಳ್ಳೆ ಅವರು ಅಂಬೇಡ್ಕರ್ ಅವರನ್ನ ಈ ದ್ರಾವಿಡ ಸಂಘದ ಒಂದು ಕಾರ್ಯಕ್ರಮಕ್ಕೆ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜಿಸಿ ಕರಿಬೇಕು ಅಂತ ಹೇಳಿ ಆಹ್ವಾನಿಸಿರ್ತಾರೆ. ಅಂಬೇಡ್ಕರ್ ಕೂಡ ಒಪ್ಪಿರ್ತಾರೆ. ಆದ್ರೆ ಆ ಕಾರ್ಯಕ್ರಮವೇ ನಡೆಯೋದಿಲ್ಲ. ನಡೆಯೋದಿಲ್ಲ ಅಂತ ಬರೆದಿದ್ದಾರೆ. ನಡೆಯೋದಿಕ್ಕೆ ಅದು ನಿಲ್ಲಿಸಿದ ಯಾಕೆ ನಿಂತೋಯ್ತದು ಅದು ಕ್ವಶನ್ ಮಾರ್ಕ್ ಇದೆ. ಅಂದ್ರೆ ಹೇಳದೆ ಬಿಟ್ಟ ಈ ಮೌನದೊಳಗೆ ಅನೇಕ ಸಂಗತಿಗಳು ನಮಗೆ ಅರ್ಥವಾಗ್ತದೆ ಯಾಕೆ ನಡೀಲಿಲ್ಲ ಅಂತ. ಅಲ್ಲಿ ಲಾಹೋರ್ನಲ್ಲಿ ಯಾಕೆ ಇದನ್ನ ನಡೀಲಿಲ್ಲ, ಜಾಫರ್ ಇದ್ನಿರುತ್ತಲ್ಲ ಒಂದು ಸಮಾವೇಶ, ಅದನ್ನ ಅನಿಲೇಷನ್ ಕಾಸ್ಟ್ ನ ಭಾಷಣವನ್ನ ಅಂಬೇಡ್ಕರ್ ಹೋಗಿ ಅಲ್ಲಿ ಯಾಕೆ ಮಾಡಕ್ಕಾಗ್ಲಿಲ್ಲ ಅಂತನ್ನೋದು ಎಷ್ಟು ರಹಸ್ಯಾತ್ಮಕವಾದ ಸಂಗತಿಯೋ, ಇಲ್ಲಿ ಮುರುಗೇಶನ್ ಅವರು ಅಂಬೇಡ್ಕರ್ ಅವರನ್ನು ಆಹ್ವಾನಿಸಿದಾಗ ಕರ್ನಾಟಕಕ್ಕೆ ಅವರು ಬಂದು ಇದನ್ನ ಉದ್ಘಾಟಿಸುವ ಒಂದು ಬಹಳ ದೊಡ್ಡ ಚಾರಿತ್ರಿಕವಾದಂತ ಒಂದು ಅವಕಾಶವನ್ನ ಮೈಸೂರು ಕಳ್ಕೊತ್ತಲ್ಲ, ಅದು ಕೂಡ ಅಷ್ಟೇ ಮಹತ್ವದ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ನೇಹಿತರೆ, ಈಗ ಹೀಗೆ ಹೇಳ್ತಾ ಹೋದ್ರೆ ಇದು ಆಕ್ಚುಲಿ ಸಾಮಾನ್ಯವಾಗಿ ನಾನು ಬೇರೆ ಬೇರೆ ವ್ಯಕ್ತಿಗಳು ಮಹಾರಾಜರ ಬಗ್ಗೆ ಬರೆದಿರೋದು ಓದಿದಾಗ ಅದರೊಳಗೊಂದು ಭಾವಾವೇಶವಿದೆ. ಮಹಾರಾಜನ ಅತ್ಯಂತ ಕೃತಜ್ಞತೆಯಿಂದ ಒಂದು ದೈವ ಸ್ವರೂಪದ ಹಾಗೆ ಹೇಳಿದ್ದಾರೆ. ಅದ್ರ ಮನುಷ್ಯನ ಮಾಡಕ್ ಸಾಧ್ಯ ಇಲ್ಲ, ಗಾಡ್ ಮ್ಯಾನ್ ಅನ್ನೋ ತರ ಇದೆ. ಆದ್ರೆ ಚಂದ್ರಶೇಖರ್ ಸರ್ ಅವರು ಬರೆದಿರುವಂತಹ ಪುಸ್ತಕದೊಳಗೆ ಅವರು ಒಬ್ಬ ಸಾಮಾನ್ಯನಾದಂತ ಮನುಷ್ಯ ತನ್ನ ತಿಳುವಳಿಕೆ ಅರಿವುಗಳಿಂದ ಪಡೆದು 4 ಜನಕ್ಕೆ ಒಳಿತು ಮಾಡ್ಬೇಕು, ತನ್ನ ಜೊತೆಗಿರೋರ ಬದುಕನ್ನ ಸುಧಾರಿಸಬೇಕು, ಅವರು ನಾಳೆಗಳನ್ನ ಸ್ವಲ್ಪ ನಾನು ನನ್ನ ಕೈಲಾದ ಮಟ್ಟಿಗೆ ಅದನ್ನ ನೇರ್ಪುಗೊಳಿಸ್ಬೇಕು ಅನ್ನೋ ಎಂತಹ ಒಳ ಸಂಕಟಗಳನ್ನ ಪಡಬೇಕಾಗತ್ತೆ, ಎಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ, ಮತ್ತು ಆ ದಾರಿಯಲ್ಲಿ ಎಷ್ಟು ಅಡ್ಡಿ ಆತಂಕಗಳು ಬಂದರೂ ಅವನು ಹೇಗೆ ಮುಂದಡಿಕೊಂಡು ಹೋಗ್ಬೇಕಾಗುತ್ತೆ ಅನ್ನೋದನ್ನ ಈ ಪುಸ್ತಕ ಮತ್ತೆ ನಮ್ಗೆ ಮನವರಿಕೆ ಮಾಡಿಕೊಡುತ್ತೆ. ನನಗನ್ಸೋದು ಇದನ್ನ ರಾಜಕಾರಣಿಗಳಿಗೆ ಒಂದು ಕೈಪಿಡಿಯಾಗಿ ಕೊಡ್ಬೇಕು ಅಂತ. ಯಾಕಂದ್ರೆ ಇವತ್ತು ನಮ್ಮ ಯಾವ ರಾಜಕಾರಣಿಗಳಿಗೂ ಮೈಸೂರು ಮಹಾರಾಜರಿಗಿದ್ದಂತ ಕಷ್ಟ ಇಲ್ಲ. ಅವ್ರು ಯಾವ ಸ್ಕ್ಯಾನರ್ಗಳಲ್ಲೂ ಕೆಲಸ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನಿರ್ಣಯಗಳನ್ನು ಇವರೇ ಮಾಡೋದಕ್ಕೆ ಅವಕಾಶವಿದೆ. ಅಧಿಕಾರ ವರ್ಗದ ಇವರು ಇವತ್ತು ಯಾರಾದ್ರೂ ಇವರು ಅಧಿಕಾರಿಗಳು ಇವ್ರ ಮಾತು ಕೇಳಲಿಲ್ಲ ಅಂತಂದ್ರೆ ಇವರು ಅಧಿಕಾರಿಗಳನ್ನ ಇವರು ಬುದ್ಧಿ ಕಲಿಸೋದಕ್ಕೆ ಇವ್ರ ಹತ್ರ ಎಲ್ಲ ಅಸ್ತ್ರಗಳಿದೆ. ಆದ್ರೆ ಆ ದಿವಾನರು ಇವ್ರ ಮಾತೆ ಕೇಳ್ತಾ ಇರ್ಲಿಲ್ಲ ಅಂತ. ಎಂತ ಕಷ್ಟದಲ್ಲಿ ನಾಲ್ವಡಿ ಅವರು ಕೆಲಸ ಮಾಡಿದ್ದಾರೆ, ಎಂತ ಕಷ್ಟದಲ್ಲಿ ಕರ್ನಾಟಕ ಮೈಸೂರನ್ನ ಹಾಗೆ ರೂಪಿಸಿದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಇದು ವಿದ್ಯಾರ್ಥಿಗಳು ಕಲಿಬೇಕಾದ ಪಾಠಗಳಿಗಿಂತ ಹೆಚ್ಚಾಗಿ ನನಗೆ ಮಾದೇವಪ್ಪ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇಷ್ಟು ಅನ್ನೋದು ನಿಮ್ಗೆ ರಾಜಕಾರಣಿಗಳು ಓದಲ್ಲ ಅಂತ ನಮ್ಗೆ ಗೊತ್ತಿದೆ. ಇದರಲ್ಲಿ ಅಬ್ರಿಡ್ಜ್ ಓದಲೇಬೇಕಾದ ಕೆಲವು ಭಾಗಗಳನ್ನ ತೆಗೆದು ಒಂದು ಹೊತ್ತಿಗೆಯನ್ನಾಗಿ ಒಂದು ರೀಡರ್ ಮಾಡಿಕೊಟ್ರೆ ದಯಮಾಡಿ ಅದನ್ನಾದ್ರೂ ನಿಮ್ಮ ರಾಜಕಾರಣಿಗಳು ಹೋಲಿಸಿದ್ರೆ ಅವರಲ್ಲಿ ಕೆಲವರಾದ್ರೂ ನಿಮ್ಮ ಹಾಗೆ ಜನಪರವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆದ್ರೆ ನಾಲ್ವಡಿಯವರ ಆತ್ಮಕ್ಕೆ ಸಂತೋಷವಾಗುತ್ತೆ. ನಿಮ್ಮನ್ನೇ ಯಾಕೆ ಕರೆದ್ವಿ ಅಂತ ನೀವು ಕೇಳಿದ್ರೆ ಅದಕ್ಕೊಂದು ವಿಶೇಷವಾಗಿದೆ. ನಾಲ್ವಡಿಯವರು ಪಂಚಮ ಶಾಲೆಗಳನ್ನು ಸ್ಥಾಪಿಸಿದರು. ಆಗ ಅಸ್ಪೃಶ್ಯರಿಗೆ ಅಕ್ಷರ ಕೊಡಬೇಕು ಅನ್ನೋದ್ರಲ್ಲಿ ಅಗಾಧವಾದಂತ ಅವರಿಗೆ ಕನ್ವಿಕ್ಷನ್ ಇತ್ತು. ಇವತ್ತು ನಾಲ್ವಡಿಯವರ ಹೆಸರಿನ ಪುಸ್ತಕವನ್ನ ನಾಲ್ವಡಿಯವರ ನಿಜಕ್ಕೂ ಅವರ ಆತ್ಮ ಸಂತೋಷಿಸಬೇಕಾದ್ರೆ ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದ ನಿಮ್ ತರದ ಜನಪರವಾಗಿರುವಂತಹ ಒಬ್ಬ ನಾಯಕರು ನಿಂತು ಈ ಪುಸ್ತಕವನ್ನ ಬಿಡುಗಡೆ ಮಾಡುವುದೇ ಅವರಿಗೆ ಸಲ್ಲಿಸಬಹುದಾದ ಬಹುದೊಡ್ಡ ಗೌರವ ಅಂತ ನಾನು ತಿಳ್ಕೊಂಡೆ. ಕುದುಮಲ್ ರಂಗರಾವ್ ಏನ್ ಹೇಳಿದ್ರೆ ನೆನ್ಪು ಮಾಡ್ಕೊಂಡಿದ್ದೀರಲ್ಲ, ಕುದುಮಲ್ ರಂಗರಾವ್ ಹೇಳಿದಂತೆ ಅಕ್ಷರ ಕಲಿಸುವಾಗ ಒಬ್ಬ ದಲಿತ ಹುಡುಗ
IAS ಅಧಿಕಾರಿ ಆಗ್ಬೇಕು, ಅಂದ್ರೆ IAS ಅಲ್ಲ, ICS ಅಧಿಕಾರಿ ಆಗ್ಬೇಕು. ಅವನ ಕಾರಲ್ಲಿ ಬರ್ಬೇಕು, ಆ ಕಾರಿನ ಧೂಳು ನನ್ನ ತಲೆ ಮೇಲೆ ಬಿಡಬೇಕು, ಆಗ ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ಕುದುಮಲ್ ರಂಗರಾವ್ ಅವರು ಆಗಿನ ಕಾಲಕ್ಕೆ ಹೇಳಿದ್ರು. ನಾಲ್ವಡಿಯವರ ಪುಸ್ತಕವನ್ನು ನಿಜಕ್ಕೂ ನಾಲ್ವಡಿ ಪುಸ್ತಕಕ್ಕೆ ವಾರಸುದಾರ ಯಾರು? ಅದನ್ನ ಯಾರು ಬಿಡುಗಡೆ ಮಾಡಬೇಕು ಅಂದ್ರೆ ಮಹದೇವಪ್ಪ ಅವರು ಮಾತ್ರ ಅಲ್ಲ, ಯಾವರೇ ಅಸ್ಪೃಶ್ಯ ಜಾತಿಗೆ ಸೇರಿದ ಒಬ್ಬ ವಿದ್ಯಾವಂತ ಈ ಪುಸ್ತಕವನ್ನು ಕುರಿತು ಮಾತನಾಡುವುದು, ಅದನ್ನ ಬಿಡುಗಡೆ ಮಾಡೋದು ನಾಲ್ವಡಿಯವರಿಗೆ ಸಲ್ಲಿಸಬಹುದಾದ ಅತಿ ಶ್ರೇಷ್ಠ ಗೌರವ ಅಂತ ನಮಗೆಲ್ಲ ಅನಿಸಿದ್ರಿಂದಾಗಿ ನಾವು ಆಟ ಆಡಿದ ನಿಮ್ಮನ್ನ ಮನವೊಲಿಸಿ ಇಲ್ಲಿ ಕರ್ಕೊಂಡು ಒಂದು. ಎರಡನೇದು, ಈಗ ಬೆಂಗಳೂರಿಗೆ ಇದೇ ಜಾಗದಲ್ಲಿ ಆಗ್ಬೇಕು ಅಂತ ನಾನು ಸಲಹೆ ಕೊಟ್ಟೆ ಮೇಷ್ಟ್ರು ಇದ್ರಾಗ ಅಂತಂದ್ರೆ ಕಾರಣ ಏನು ಅಂತಂದ್ರೆ 1915 ಒಳಗೆ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಾಗ ರೈಲ್ವೆ ಸ್ಟೇಷನ್ ಇಂದ ನಡ್ಕೊಂಡು ಮೊದಲು ಬಂದು ಭಾಷಣ ಮಾಡಿದ ಜಾಗ ಇದು. ನಾಲ್ವಡಿಯವರಿಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಮತ್ತು ಅವರೆಲ್ಲ ಈ ದಲಿತೋದ್ಧಾರದ ಕಾರ್ಯಕ್ರಮಗಳ ಹಿಂದೆ ಮಹಾತ್ಮ ಗಾಂಧಿ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದಕ್ಕಾಗಿ ಗಾಂಧೀಜಿಯವರು ಬಂದು ನಿಂತು ಮಾತನಾಡಿದ ಮೊದಲು ಬಂದು ಬೆಂಗಳೂರಿನ ನೆಲ ಇದು. ಈ ಜಾಗದಲ್ಲಿ ನಾಲ್ವಡಿಯವರಿಗೆ ಇಷ್ಟವಾಗುವಂತೆ ಈ ಕಾರ್ಯಕ್ರಮವನ್ನು ರೂಪಿಸಿ ಒಬ್ಬ ಆ ನಾಲ್ವಡಿಯವರು ಪ್ರಾರಂಭಿಸಿದ ಶಿಕ್ಷಣದ ಒಂದು ದಾರಿ ಒಳಗೆ ಶಿಕ್ಷಣ ಪಡೆದು ಜನನಾಯಕರಾಗಿ ಇವತ್ತು ಒಳಿತು ಮಾಡುವ ಅಧಿಕಾರವನ್ನ ಕೈಗೆ ಪಡೆದುಕೊಂಡಿರುವಂತ ನಿಮ್ಮಂತ ಆಧುನಿಕರಾದಂತ ಒಬ್ಬ ಪ್ರಭುಗಳು ನಿಂತು ಈ ಪುಸ್ತಕವನ್ನ ಬಿಡುಗಡೆ ಮಾಡುವುದು. ಆಧುನಿಕ ಕರ್ನಾಟಕ, ಆಧುನಿಕ ಮೈಸೂರು ಅವರು ಮಾಡಿದರು, ಆಧುನಿಕ ಕರ್ನಾಟಕವನ್ನು ನೀವೆಲ್ಲ ಮಾಡಬೇಕಾಗಿದೆ ಅನ್ನುವಂತ ಒಂದು ಕಂಕಣವನ್ನು ನಿಮಗೆ ತೊಡಿಸುವಂತ ಒಂದು ಕೆಲಸ ಇದನ್ನು ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಇದು ಜವಾಬ್ದಾರಿ ಹೊರಿಸುವ ಕೆಲಸ. ನೀವು ಇದನ್ನ ಪುಸ್ತಕ ಬಿಡುಗಡೆ ಮಾಡಿ ಇದಕ್ಕೆ ನೀವು ನನ್ನ ಕರ್ತವ್ಯ ಮುಗಿಯಿತು ಅಂತ ಹೋಗಂಗಿಲ್ಲ. ಇದು ಹೊಸ ಜವಾಬ್ದಾರಿ. ನಾಲ್ವಡಿಯವರ ಹೆಸರಿನಲ್ಲಿ ಆಧುನಿಕ ಕರ್ನಾಟಕವನ್ನ, ಆರೋಗ್ಯಪೂರ್ವದ ಕರ್ನಾಟಕವನ್ನ, ಜಾತಿ ಧರ್ಮಗಳು, ಈ ಬಂಡತನಗಳಿಲ್ಲದ, ಮೋಸಗಾರರಿಲ್ಲದ ಮತ್ತು ಎಲ್ಲ ಮಕ್ಕಳು ಸುಖವಾಗಿ ಬದುಕಬಹುದಾದಂತ ಒಂದು ಕರ್ನಾಟಕವನ್ನ ನಾವೆಲ್ಲ ಸೇರ್ ಮಾಡಬೇಕಾಗಿದೆ. ಅದರಲ್ಲಿ ನೀವು ಈಗಿನ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ಲಿಲ್ಲ ಅಂದ್ರೆ ಮುಂದೆ ಖಂಡಿತ ಯಾರಾದ್ರೂ ಸರ್ಕಾರ ಬಂದ್ ಮಾಡ್ತಾರೆ. ಮತ್ತು ನಿಮ್ಮ ಪಾರ್ಟಿಯು ಸೇರಿದಂತೆ ಎಲ್ಲಾ ಪಾರ್ಟಿಯಲ್ಲಿರುವ ರಾಜಕಾರಣಿಗಳು ಅವ್ರಿಗಿರುವಂತ ಬದ್ಧತೆಗಳನ್ನು ನೋಡಿದ್ರೆ ನಮ್ಗೆ ಏನೇನೂ ವಿಶ್ವಾಸವಿಲ್ಲ. ಮಾಡಂಗಿದ್ರೆ ನಿಮ್ ಕಾಲದಲ್ಲಿ ಮಾಡಬೇಕು. ಅದನ್ನ ನೀವೆಲ್ಲ ದಯಮಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದನ್ನ ಮಾಡಿ, ಇದರ ಪುಸ್ತಕವನ್ನ ಎಲ್ಲ ನಿಮ್ಮ 224 ಜನ ಶಾಸಕರಿಗೆ ಒಂದೊಂದು ಕಾಪಿಯನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾವೇ ಕೊಡಿಸ್ಬಿಟ್ಟು ಒಂದು ಓದೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ, ನಾನು ಇಬ್ಬರು ಇವತ್ತು ಮಾತಾಡೋದಂತಿತ್ತು. ಯಾಕೆ ಸ್ವಲ್ಪ ದೀರ್ಘವಾಗಿ ಮಾತನಾಡಿದೆ ಇದು ಅಂತಂದ್ರೆ, ಇನ್ನೊಬ್ಬ ಚರಿತ್ರಕಾರರನ್ನು ಕರ್ಕೊಂಡ್ಬಂದು ಮಾತಾಡ್ಸೋದಿತ್ತು, ನಾನೊಂದು ಸಾಹಿತ್ಯದ ಪ್ರತಿಕ್ರಿಯೆ ಕೊಡೋದು ಅಂತಿತ್ತು. ಅವ್ರು ಬರ್ಲಿಲ್ಲ ಆದ್ರಿಂದ ಸೊ ಈ ಪುಸ್ತಕದ ಕೆಲವು ಒಳಹೊರಗುಗಳನ್ನ ಮತ್ತು ಇವರು ಮೇಸ್ಟ್ ಇದ್ರೊಳಗೆ ತೋರ್ಸೋದಕ್ಕೆ ಪ್ರಯತ್ನಿಸಿರುವಂತ ಸಂಗತಿಗಳನ್ನ ಹೇಳೋದಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಸುದೀರ್ಘವಾಗಿ ಮಾತನಾಡಿದ್ದೇನೆ. ಆದರೂ ನಾಲ್ವಡಿಯವರ ಮೇಲೆ ಇರುವಂತ ಪ್ರೀತಿ ಮತ್ತು ವಿಶ್ವಾಸದಿಂದ ನಾನು ಇಷ್ಟೊತ್ತು ಮಾತನಾಡಿದ್ರು ನೀವು ಕೇಳಿದ್ದೀರಿ. ಈ ಪುಸ್ತಕವನ್ನ ಓದಿ ಈ ಕರ್ನಾಟಕದ ನಿಜ ಚರಿತ್ರೆಯನ್ನ ದಯಮಾಡಿ ಹರಿಯಿರಿ. ಯಾಕೆಂದ್ರೆ ಈಗ ನಿಜ ಚರಿತ್ರೆ ಅಂತ ಹೇಳ್ತಿರೋ ಚರಿತ್ರೆಗಳೆಲ್ಲ ನಮ್ಮ ಕಣ್ಣಿಗೆ ಬೂದಿ ಹರಿಸ್ತಾ ಇವೆ. ಅದರಿಂದ ತಾವು ನಿಜ ಚರಿತ್ರೆಯನ್ನು ಅರಿಬೇಕು. ನಾಲ್ವಡಿಯವರು ಅದಕ್ಕೆ ಒಂದು ಸಾಕ್ಷಿ ಆಗ್ಬೇಕು. ಈ ಪುಸ್ತಕವನ್ನ ಬರೆದ ಮೂಲಕ ಈ 75 ವಸಂತಗಳನ್ನು ದಾಟಿದ್ರು. ಮಾಧವಪ್ಪ ಹೇಳ್ತಿದ್ರು, ನೀನು ಯುವಕರ ತರ ಕಾಣ್ತಿದ್ದಾರೆ ಅಂತ. ಯುವಕರ ತರ ಕಾಣೋದಕ್ಕೆ ಮೇಷ್ರಿಗೊಂದು ವಿಶೇಷವಾದ ಲಕ್ಷಣ ಇದೆ. ಅವರು ಮುದುಕರ ಜೊತೆ ಇರೋದೇ ಇಲ್ಲ. ಅದೇ ಕಾರಣ ಅವರು ಯಾವಾಗಲೂ ಕೂಡ ಅವರ ಜೊತೆಯಲ್ಲಿರುವಂತ ಅತ್ಯಂತ ಮುದುಕರು ಅಂತಂದ್ರೆ ಅಶ್ವಥ್ ನಾರಾಯಣ್, ಅರುಣಿ, ಅವ್ರಿಗೆ 60 ವರ್ಷಗಳಾಗಿದೆ. ಬಟ್ ಉಳಿದವರೆಲ್ಲ ನೋಡಿ ಯಾವತ್ತವ್ರಿಗೆ ರಾಜೇಶ್ ಎಷ್ಟು ಚಿಕ್ಕವನು, ನಿನ್ನೆ ಬಂದು ಈ ತರದ ಹುಡುಗರು ಮತ್ತು ನಮ್ಮಂತವ್ರನ್ನ ಸೇರಿಸ್ಕೊಂಡೆ ಅವ್ರು ಯಾವಾಗಲೂ ಕೂಡ ಜೊತೆಗೆ ಅವ್ರು ನಡೆಸುವ ಪಾರ್ಟಿಗಳಲ್ಲಿ, ಅವ್ರು ನಡೆಸುವ ಚರ್ಚೆಗಳಲ್ಲಿ ಅವರಿಗೆ ಈ ವಯಸ್ಸಾದವರ ಮೇಲೆ ಅವರು ಪಾಪ ಈ ವೈಕುಂಠ ಮತ್ತು ಮೋಕ್ಷಗಳ ವಿಚಾರದಲ್ಲಿ ಅವರೆಲ್ಲ ಸ್ವಲ್ಪ ತಲ್ಲೀನರಾಗಿರ್ತಾರೆ, ನೀಲಿ ಜ್ಞಾನದಲ್ಲಿರ್ತಾರೆ ಅಂತ ಹೇಳಿ ಸ್ವಲ್ಪ ಯುವಕರ ಜೊತೆ ಮಾತಾಡಿದ್ರೆ ಏನಾದ್ರೂ ಇವರು ಕೇಳ್ಬೋದು ಅಂತ ಅವ್ರು ನಮ್ಮಂತ ಯುವಕರ ನನಗೂ ಅಯ್ಯೋ ಅವ್ರಿಗೆ ಹೋಲಿಸಿದ್ರೆ ಯುವಕನೇ ಎಲ್ಲ. ಯಾವ 75-76 ವರ್ಷಕ್ಕೆ ಹೋಲಿಸಿದ್ರೆ ಇದು ಯುವಕ ಅಂತ ಅನ್ಕೊಂಡು ಎಲ್ಲ ನನಗಿಂತ ನಮ್ಮ ಶಿಷ್ಯರ ಜೊತೆಗೂ ಕೂಡ ಮೇಷ್ಟ್ರ ಸಂಬಂಧ ಅದೇ ತರ ಇದೆ. ಅವರ ಯೌವನದಕ್ಕೆ ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ ಅವರು ಚಿಕ್ಕ ವಯಸ್ಸಿನ ಯುವಕರ ಜೊತೆ ನಡೆಸುವ ಒಡನಾಟ, ಅವ್ರ ಜೊತೆ ಅವರು ಸಂವಹನ ಮಾಡೋದು, ಮಾತನಾಡೋದು, ಇದೇ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಅವರ ಯುವ ಬಳಗ
ಅವರ ಯುವ ಸ್ನೇಹಿತರುಗಳೆಲ್ಲ ಆ ಮೇಷ್ಟ್ರ ಯವನವನ್ನ ಮತ್ತಷ್ಟು ಇನ್ನೊಂದು 10 ವರ್ಷಗಳ 20 ವರ್ಷಗಳ ಕಾಲ ಹೀಗೆ ಯವನವಾಗಿ ಇಡೋಣ. ಅವರು ಮೈಸೂರಿನ ರಾಜಮನೆತನದ ಕುರಿತು ಮಾತ್ರ ಅಲ್ಲ, ಒಟ್ಟು ಕರ್ನಾಟಕದ ಚರಿತ್ರೆಯ ಸಂದರ್ಭದೊಳಗೇನೆ ಹೀಗೆ ಅಧಿಕೃತವಾಗಿ ಮಾತನಾಡಬಹುದಾದ ಅಷ್ಟು ತಿಳುವಳಿಕೆ ಮತ್ತು ಒಂದು ರೀತಿಯಾದಂತ ಸ್ಕಾಲರ್ಶಿಪ್ ಅಂತ ಒಂದು ಕರಿತೀವಲ್ಲ, ಅಂತ ಸ್ಕಾಲರ್ಶಿಪ್ ಇರುವಂತ ಜನ ತುಂಬಾ ಕಡಿಮೆ ಇರುವಾಗ ಚಂದ್ರಶೇಖರ್ ಅವರ ಬರವಣಿಗೆ ಮತ್ತು ನಿರಂತರವಾಗಿ ಅವರು ಮಾತನಾಡೋದು ಅಗತ್ಯವಿದೆ. ಅವರು ನಮ್ಮಂತವರೆಲ್ಲರೂ ಮಾರ್ಗದರ್ಶನ ಮಾಡಬೇಕು ಮತ್ತು ಅವ್ರು ಮಾತಾಡಿದ್ರೆ ಖಂಡಿತವಾಗಿ ಅದು ಸರ್ಕಾರವೂ ಕೂಡ ಅವರ ಮಾರ್ಗದರ್ಶನವನ್ನು ಪಡಿಬೇಕು ಅಂತ ನಾನು ಹಾರೈಸಿ, ನಾಲ್ವಡಿಯವರಿಗೆ ಅವರ ಅಷ್ಟು ಕಷ್ಟಗಳ ನಡುವೆ ಶ್ರೀರಾಮಚಂದ್ರನಿಗಿಂತಲೂ ಹೆಚ್ಚು ಕಠೋರವಾದ ಕಷ್ಟವನ್ನು ಪಟ್ಟ ರಾಜ ಅಂದ್ರೆ ನಮ್ಮ ನಾಲ್ವಡಿ. ಅವರು ಎಲ್ಲ ಅಗ್ನಿ ಪರೀಕ್ಷೆಯ ಕಾಲವನ್ನೇ ಅವರು ಇಡೀ ಜೀವನ ಅಗ್ನಿ ಪರೀಕ್ಷೆ ನಡೆಸಿ. ಇದು ಈ ಪುಸ್ತಕ ಒಂದು ಈ ನಾಲ್ವಡಿಯವರ ಅಗ್ನಿ ಪರೀಕ್ಷೆಗಳ ಒಂದು ದಾಖಲೆ. ಇದು ಅವರ ಸಂಭ್ರಮಗಳ ದಾಖಲೆ ಅಲ್ಲ, ಅವರು ಅನುಭವಿಸಿದ ಅಗ್ನಿ ಪರೀಕ್ಷೆಗಳ ದಾಖಲೆ. ಸೊ ಈ ಮಾತನ್ನ ನನ್ನ ಈ ಪುಸ್ತಕದ ಕುರಿತಾಗಿ ಆಡುವ ಕೊನೆಯ ಮಾತಾಗಿ ಹೇಳಿ, ಮೇಷ್ಟ್ರಿಗೆ ಮತ್ತೊಂದ್ಸಾರಿ ಪ್ರೀತಿಯ ಗೌರವ ಅಭಿನಂದನೆಗಳನ್ನು ಸಲ್ಲಿಸಿ, ಮಾದೇವಪ್ಪ ಅವರಿಗೆ ಅವ್ರು ಬಿಡುವುದಾಗಿರುತ್ತೆ ಸರ್, ನೀವು ಬರ್ಲೇಬೇಕು, ಆಮೇಲೆ ಅನೇಕ ಕಾರ್ಯಕ್ರಮಗಳ ಪಟ್ಟಿ ಒಳಗೆ ನೀವು ಇದನ್ನು ತಪ್ಪಿಸ್ಕೋಬಾರದು ಅಂತ ವೈಯಕ್ತಿಕವಾಗಿ ಅವರನ್ನ ನಾನು ವಿನಂತಿಸಿ, ಗೋಪಾಲ್ ಅವರು ಕೂಡ ಹೇಳಿ ನೋಡಪ್ಪ ಬರುವಂತ ದಿನ ಮಾತ್ರ ಹೇಳು ಅಂತ ಹೇಳಿ ಕೇಳಿ ಅವರು. ಬಟ್ ನನಗೆ ಆಶ್ಚರ್ಯ ಪಡೋದು, ಅವರೇ ಮಧ್ಯಾಹ್ನದಿಂದಲೇ ಫೋನ್ ಎಷ್ಟೊತ್ತಿಗೆ ಬರ್ಬೇಕು, ಎಲ್ಲಿ ಬರ್ಬೇಕು ಅಂತ. ನಾವು 15 ಗಂಟೆಗೆ ಬನ್ನಿ ಸರ್, ಯಾರಾದ್ರೂ ಮಂತ್ರಿಗಳಿಗೆ ಲೇಟ್ ಆಗಿ ಬನ್ನಿ ಅಂತ ಹೇಳಿದ ಉದಾಹರಣೆ ಇದ್ರೆ ಇದೆ ನಾನು ಕೇಳಿದಂತೆ. ಯಾವಾಗ ಬರ್ತೀರ ಸರ್ ಅಂತ ಕಾಯ್ಕೊಂಡಿರೋ ಇವರು, ನಾವು ಬರೋದು ಬೇಡ, ಸ್ವಲ್ಪ ಲೇಟ್ ಆಗಿ ಬನ್ನಿ, ಜನ ಎಲ್ಲ ಸೇರಿ ತಿಂಡಿ ತಿಂತಾ ಇದ್ದಾರೆ, ಸ್ವಲ್ಪ ಲೇಟ್ ಆಗಿ ಬನ್ನಿ ಅಂತ ಹೇಳಿ. ಹೀಗೆ ಜನರ ಸಮಯವನ್ನು ಗೌರವಿಸುವ ಮಂತ್ರಿಗಳು ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹಾರೈಸಿ, ನಿಮ್ಮೆಲ್ಲರಿಗೂ ನಮ್ಮನ್ನು ವಂದಿಸಿ, ಪ್ರಕಾಶ್ ಮೂರ್ತಿ ಅವರು ಹೇಳಿದ ಮಾತುಗಳಲ್ಲಿ ಅದು ಸ್ವಲ್ಪ ಹೆಚ್ಚು ಉತ್ಪ್ರೇಕ್ಷೆ ಇತ್ತು. ಅವರು ಕವಿ ತರ ಮಾತಾಡೋರೆ, ನಾನು ಸ್ವಲ್ಪ ಚರಿತ್ರಕಾರ ತರ ಮಾತಾಡಕ್ಕೆ ಪ್ರಯತ್ನಿಸಿದ್ದೇನೆ. ಸೊ ಹಂಗಾಗಿ ನೀವು ನನ್ನನ್ನ ಸಹಿಸಿದ್ದಕ್ಕೆ ನಿಮಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.